ರೆಡ್ ರೈನೋಸರ್ಸ್, ರೆಡ್ ರೈನೋಸರ್ಸ್, ಬ್ಲಾಕ್ ರೈನೋಸರ್ಸ್ ನೋಡಿ, ಎಲ್ಲಾ ರೈನೋಸರ್ಸ್ ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ. ಈ ಗಿಡ ಇದೆಯಲ್ಲ, ಈ ಗಿಡ ಸುತ್ತಲೂ ಹಾಕ್ಬಿಟ್ರೆ ಈವ್ನಿಂಗ್ ಟೈಮ್ ಅಲ್ಲಿ ಆ ಹುಳ ಏನಾದ್ರು ಬಂತಂದ್ರೆ, ಗೊಣ್ಣೆ ಹುಳ ಏನಾಗತ್ತಂದ್ರೆ ಫಂಗಸ್ ಕ್ರಿಯೇಟ್ ಆಗತ್ತೆ. ಅದು ಸಿಕ್ಕಾಬಿಡೆ ಎರೆಹುಳ ಇದ್ರೆ ಎರೆಹುಳನು ಸಾಯುತ್ತೆ, ಅದನ್ನೆಲ್ಲ ಸತ್ತೋಗ್ಬಿಡ್ತಾವ. J33 ಅಂತೀವಲ್ಲ, J33 ಹಾಕಿನಿ. ಅದು ಕೂಡ ವರ್ಲ್ಡ್ ಬೆಸ್ಟ್ ಹಲಸು J33. J33 ಹಾಕಿನಿ. ಮತ್ತೆ ಪ್ರಕಾಶ್ ಚಂದ್ರ, ಸಿದ್ದು, ಶಂಕರ, ಅದಾದ್ಮೇಲೆ ಡೆಂಗ್ ಸೂರ್ಯ ಅಂತೇಳಿ ಹಾಕಿನಿ. ಡೆಂಗ್ ಸೂರ್ಯ ಅಂತ. ಅದಾದ್ಮೇಲೆ ಇನ್ನೊಂದು ಯಾವ್ದು ವೆರೈಟಿ, ಇದು ಯಾವ್ದಂದ್ರೆ ಯಾವುದು, ಡೆಂಗ್ ಸೂರ್ಯ ಆಯ್ತು. ಇದು ಎಲ್ಲೋ ರುದ್ರಾಕ್ಷಿ, ರೆಡ್ ರುದ್ರಾಕ್ಷಿ ಅಂತೇಳಿ ಬರುತ್ತೆ. ಮತ್ತೆ ಇದು ಯಾವ್ದು ವಿಯೆಟ್ನಾಂ ಅರ್ಲಿ, ವಿಯೆಟ್ನಾಂ ಅರ್ಲಿ ಅಂತೇಳಿ ಬರುತ್ತೆ. ಅವೆಲ್ಲ ಹಾಕಿದೀನಿ 5 ಗಿಡ. ಇದು ಚೆರ್ರಿ ಗಿಡ. ಇದು ಚೆರ್ರಿ ಅಣ್ಣ, ಇದು ಚೆರ್ರಿ ಗಿಡ. ಇವೆಲ್ಲ ಚೆರ್ರಿ ಎಷ್ಟಿದೆ ಟೋಟಲ್? ಚೆರ್ರಿ 4 ಗಿಡ ಹಾಕಿದೆ ಮಕ್ಕಳಿಗೆ ಅಂತಾನೆ ಹಾಕಿದ್ರೆ. ಬಟ್ ಈಗ ನನ್ ಕಾನ್ಸೆಪ್ಟ್ ಅಂದ್ರೆ ನಮ್ ಕಡೆ ಇದು ಹಲಸು ಬಹಳ ಚೆನ್ನಾಗ್ ಬರುತ್ತೆ. ಹಲಸು ಚೆನ್ನಾಗ್ ಬರುತ್ತೆ, ಬಹಳ ಚೆನ್ನಾಗ್ ಬರುತ್ತೆ. ಯಾರು ಟ್ರೈ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಮನಿಗೋಸ್ಕರ ಆದ್ರೆ ಹಾಕಬಹುದಲ್ಲ. ನೋಡಿ ಟೋಟಲ್ ಓವರ್ ಆಲ್ ಖರ್ಚು ಎಷ್ಟು ಬಂದಣ್ಣ ನಿಂದು ಈ ಹೊಲಕ್ಕೆ? ಬಾಳೆ ಬಿದ್ದುಬಿಟ್ಟಿದೆ ಆಕ್ಚುಲಿ, ಹೊಳೆ ಗಾಳಿ ಎಲ್ಲ ಬಿದ್ದುಬಿಟ್ಟಿದೆ. ಹಿಂಗ್ ಬಂದಿದೆ ನೋಡ್ರಿ, ಏನು ಹಾಕಿಲ್ಲ. ಚೆನ್ನಾಗಿರೋದೇ ಎಲ್ಲ ಸಿಕ್ಕಾಪಟ್ಟೆ ಕೆಮಿಕಲ್ ಹಾಕಿ ಮಾಡ್ತಾರೆ, ನಾನು ಏನು ಹಾಕಿಲ್ಲ. ಓವರ್ ಆಲ್ ಎಷ್ಟು ಬರ್ತಣ್ಣ ಖರ್ಚು? ಎಷ್ಟು ಬಂತು ನಿಂಗೆ ಟೋಟಲ್ ಈ ಹೊಲ? ನಾನು ನನ್ನ ತೋಟದಲ್ಲಿ ಮಾಡಿರೋದು ಏನಂದ್ರೆ, ಸ್ವಲ್ಪ ಈಗ ಓವರ್ ಆಲ್ ನಾವು ಎಲ್ಲದಕ್ ಮಾಡ್ರ ಇದು ಖರ್ಚನ್ನ ಇದ್ರ ಮೇಲೆ ಹಾಕಬಾರ್ದು. ನಾರ್ಮಲ್ ನಂದು ಒಂದು 3-3.5 ಲಕ್ಷ ಬಂದಿರಬಹುದು. 3-3.5 ಲಕ್ಷ ಬಂದಿದೆ. ಮಣ್ಣು ಹಾಕ್ಸಿದ್ದೆ, ಸ್ವಲ್ಪ ಮಣ್ಣು ಏರ್ಸಿದ್ದೆ. ಸ್ವಲ್ಪ ನಮಗೂ ಗೊತ್ತಿಲ್ದು ಕೆಲವೊಂದು ತಪ್ಪುಗಳು ಮಾಡಿದೀವಿ ನಾವು. ಏನೇನ್ ಮಾಡ್ಬಾರ್ದು, ನಾವು ಓನಾಗಿ ಮಾಡಿರೋದಲ್ಲ. ಹಂಗಾಗಿ ಜನರು ಏನಾದ್ರು ಕೇಳಿದ್ರು ಊರಲ್ಲಿ ಹೆಂಗಂತಾರಂದ್ರೆ, ಇವನ್ ಯಾವನ ಹುಚ್ಚ ಇದ್ದು ಎಲ್ಲಿ ಬೆಳೆಯತ್ತೀನಿ, ತೆಗಿಯಂಗಿಲ್ಲ, ಹೋಗಿ ನೀ ಏನು ಬೆಳೆನೇ ತೆಗಿಯಲ್ಲ ಅಂತಿದ್ರು. ಬಟ್ ಹೆಂಗ್ ಬಂದ್ ನಿಮ್ಗೆ ಹೆಂಗ್ ಅನ್ಸುತ್ತೆ? ಈಗ ಬಾಳೆಯಿಂದ ಎಷ್ಟು ಬರುತ್ತೆ ನೀವು ಅಮೌಂಟ್? ಈಗ ಪ್ರೆಸೆಂಟ್ ನಾನು ಈಗ ಬಾಳೆ ಗೊನೆ ಕಟ್ ಮಾಡಿದ್ದೀನಲ್ಲ, ಮೊನ್ನೆ ಕೊಟ್ಟೆ. ಒಂದು 60-70 ರೂಪಾಯಿ ಕೆಜಿ ಇತ್ತು. ಒಂದು 10 ಗೊನೆ ಕೊಟ್ಟೆ. 10 ಗೊನೆ. ಲಾಸ್ಟ್ ಟೈಮ್ ಒಂದು 15-20 ಗೊನೆ ಕೊಟ್ಟಿದ್ದೆ. ಪ್ರೆಸೆಂಟ್ 60-70 ರುಪೀಸಿಗೆ 1 ಕೆಜಿ. ಯಾವ್ದು ಕೆಜಿ ಮತ್ತೆ ಹಣ್ಣಲ್ಲ. ಈಗ ನಂದೊಂದು ಪ್ರಶ್ನೆ, ಈಗ ಅಷ್ಟೆಲ್ಲಾ ಅಮೌಂಟ್ ಮಾಡಿ ಒಂದೇ ಸಲ ಬೆಳೆ ತಗೊಳ್ಳೋ ಇದಕ್ಕೆ ತಿಂಗಳಿಗೆ ಅಥವಾ 2 ತಿಂಗಳಿಗೆ 3 ತಿಂಗಳು ತಗೋಬೋದಾಗಿತ್ತು. ನೀವು ಇದೇ ಗಿಡಗಳನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಈಗ ನೋಡ್ರಿ ಸರ್, ಯಾಕಂದ್ರೆ ನೀವು ಇಂಜಿನಿಯರ್, ಅಮೌಂಟ್ ಚೆನ್ನಾಗಿದೆ, ಹಾಕ್ತಿದ್ದೀರಾ. ಬಟ್ ಒಂದು FD-ನೋ ಬೇರೆ ಯಾವ್ದೋ ತರ FD ಇಟ್ಕೊಂಡು ಆರಾಮ್ ಇರ್ಬೋದಾಗಿತ್ತು. ಈ ಕೃಷಿಗೆ ಬಂದು ಈ ತರ ಗಿಡಗಳನ್ನ ಹಾಕೊಂಡು ಒಂದು 10-15 ವರ್ಷ 12 ವರ್ಷ ಈ ತರ ಕಾಯೋ ಬದಲಿಗೆ ಆರಾಮ್ಸೆ FD ಇಟ್ಕೊಂಡು ಇರ್ಬೋದಾಗಿತ್ತಲ್ಲ. ಈಗ ಸರ್, ಈಗ ನಾನು ಹೇಳೋದೇನಂದ್ರೆ, ಎಂಡ್ ಆಫ್ ದ ಡೇ ನೀವು ದುಡ್ಡು ಮಾಡ್ರಿ, FD ಮಾಡ್ರಿ, ಅಥವಾ ನೀವು ಯಾವುದೇ ಸೇವಿಂಗ್ ಮಾಡ್ರಿ, ಏನೇ ಮಾಡ್ರಿ, ಈಗ ಎಲ್ಲವೂ ಮಾಡ್ತಿರೋದು ಏನಕ್ಕೆ ಹೇಳಿ? ನೆಮ್ಮದಿಗೋಸ್ಕರ ಮಾಡ್ತಿರೋದು. ಈಗ ನಾನು ಅಂತಾರೆ, ಈ ವಯಸ್ಸಲ್ಲಿ ಯಾಕೆ ಮಾಡ್ತೇವೆ ಇವೆಲ್ಲ ಕೃಷಿ, ರಿಟೈರ್ಮೆಂಟ್ ಟೈಮಲ್ಲಿ ಮಾಡ್ಕ ಅಂತಾರೆ. ರಿಟೈರ್ಮೆಂಟ್ ಟೈಮಲ್ಲಿ ಈಗಲೇ ನಮಗೆ ಸಮಸ್ಯೆಗಳು ಎಷ್ಟು ಬರ್ತದೆ. ಸಣ್ಣ ಕೆಲಸ ಮಾಡಿದ್ರೆ ಈ ಕಡೆ ಹಿಡ್ಕೊಳ್ಳೋದು, ಆ ಕಡೆ ಹಿಡ್ಕೊಳ್ಳೋದು, ಆ ರೀತಿ ಸಮಸ್ಯೆಗಳಾಗ್ಯಾವ. ನನ್ನ ಕಾನ್ಸೆಪ್ಟ್ ಏನಂದ್ರೆ, ಈಗ ಮಕ್ಕಳು ಎಜುಕೇಶನ್ ನಡೀತಾ ಇದೆ, ಅವರಿಗೆ ನಮ್ಮ ಮಿಸ್ಸಸ್ಸು ಫುಲ್ ಕೋಆಪರೇಟಿವ್ ಮಾಡಿ, ನಮ್ಮ ಮಿಸ್ಸಸ್ಸು ಅವ್ರನ್ನ ನೋಡ್ಕೊಳ್ತದಾರೆ. ಆ್ಯಕ್ಚುಲಿ ನಾನು ಈ ಲೆವೆಲಿಗೆ ತೋಟ ಬೆಳಿಬೇಕಂದ್ರೆ ಕಾರಣ ನಾನು ಯಾರೂ ಇಲ್ಲ, ನಾನು ಸ್ವಲ್ಪ ಆಳುಗಳು, ನಮ್ಮ ಬ್ರದರ್ ಇವ್ರು ಬರ್ತಿರ್ತಾರೆ. ಇವರು ಬಹಳಷ್ಟು ಹೆಲ್ಪ್ ಮಾಡಿದ್ದಾರೆ. ಇವರು ಹೆವೆಲ್ಸ್ ಎಂಪ್ಲಾಯಿ, ಎಲ್ಲಿ ಅಂದ್ರೆ ಬಳ್ಳಾರಿ 5 ಡಿಸ್ಟಿಕ್ಕಿಗೆ ಹೆಡ್. ಇವರು ನಮಗೆ ತೋಟ ಅಂದ್ರೆ ಇವರು ಭತ್ತ ಬೆಳಿತಾರೆ. ಭತ್ತ ಪೂರ್ತಿ ಭತ್ತ. ಇವ್ರು ಕಮರ್ಷಿಯಲ್, ಇವ್ರದ್ದು ಕಮರ್ಷಿಯಲ್ 3 ತಿಂಗಳಲ್ಲೇ ಖಾಲಿ ಮಾಡ್ಕೊಂಡು ಹೋಗ್ಬಿಡೋದು. ನೀವು ಆತರ ಆಗ್ಬೋದಾಗಿತ್ತಲ್ಲ ನನಗೆ. ಕಮರ್ಷಿಯಲ್ ಮಾಡ್ಕೋಬಹುದು. ನಾನು ನನಗೇನಂದ್ರೆ ಚೆನ್ನಾಗಿ ಗಿಡ 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 ನಂದೇನಂದ್ರೆ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ನಂದು ಟೋಟಲಿ ಈಗ ಒಂದ್ ದಿವಸದ್ ಬೇಡ. ಕಾನ್ಸೆಪ್ಟ್ ಏನಂದ್ರೆ, ಜಗದೀಶ್ ನಮ್ದು ನಾವಿಬ್ರು ಫಸ್ಟ್ ಇಂದ ಕ್ಲಾಸ್ಮೇಟ್ಸ್. ಬಟ್ ನಾವೆಲ್ಲ ಅಫಿಷಿಯಲ್ ಆಗಿ FD ಮಾಡೋದು, ಅಫಿಷಿಯಲ್ AC ರೂಮ್ ಅಲ್ಲಿ ಕುಂದ್ರೋ ದೊಡ್ಡದಲ್ಲ. ಏನಂದ್ರೆ ನಾವೆಲ್ಲ ರೈತಕರ ಮಕ್ಕಳು, ಎಲ್ಲರೂ ನಾವು ಅಫಿಷಿಯಲ್ ಆಗಿರೋಣ ಅಂತ ಬೆಂಗಳೂರು ಹೈದರಾಬಾದ್ ಸೇರ್ಕೊಂಡ್ರೆ ಅಗ್ರಿಕಲ್ಚರ್ ಮಾಡೋರು ಯಾರು? ಓಕೆನಾ? ನಾವು ಅವನು ಚೆನ್ನಾಗಿ ದುಡಿತಾ ಇದ್ದಾನೆ, ನಾನು ಚೆನ್ನಾಗಿ ದುಡಿತಾ ಇದ್ದೀವಿ. ಬಟ್ ಏನಂದ್ರೆ ನಮ್ಮ ಕಾನ್ಸೆಪ್ಟ್ ಅಷ್ಟೇ, ನಮ್ಮ ವಯಸ್ಸಿರೋ ಟೈಮ್ನಲ್ಲಿ ನಾವೇನ್ ಮಾಡ್ಬೇಕು ಅದನ್ನ ಮಾಡ್ಕೋಬೇಕು. ಇದೇ ಅಗ್ರಿಕಲ್ಚರ್ ನಮಗೆ ಗೊತ್ತಿಲ್ಲ. ಆಕ್ಚುಲಿ ನೀವು ಹೇಳ್ಬೇಕಂದ್ರೆ ಸರ್, ನಾವು 5 ಜನ ಅಣ್ಣ ತಮ್ಮಂದ್ರು. ನಮ್ಮ ಫಾದರು
ಕುರಿ ಇತ್ತು, ನಮ್ದೆಲ್ಲ ಆಸ್ತಿ ಇದ್ದು, ಈಗೆಲ್ಲ ಡಿವೈಡ್ ಆಗಿದ್ವಿ ಅಣ್ಣ ತಮ್ಮಂದ್ರು, 5 ಜನ ಅಣ್ಣ ತಮ್ಮಂದ್ರು. ನನಗೆ ಓದಕ್ಕೆ ಬಿಟ್ಟಿದ್ರು. ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಒಂದು ಸಲ್ಗಿ ಕೂಡ ಹಿಡ್ಕೊಂಡಿಲ್ಲ ತೋಟದಲ್ಲಿ. ನಾನು ಬಿಫೋರ್ ಸ್ಟಾರ್ಟಿಂಗ್ ನೀವು ಅಗ್ರಿಕಲ್ಚರ್ ಬಗ್ಗೆ ನಿಮ್ಗೆ ಟಚ್ ಇಲ್ಲ. ಬಿಫೋರ್ ಮ್ಯಾರೇಜ್ ನಾನು ಏನು ಮಾಡೇ ಇಲ್ಲ. ನಮ್ಮಪ್ಪ ಏನಂದ್ರೆ ನಾನು 50 ರೂಪಾಯಿ ಕೇಳಿದ್ರೆ 100 ರೂಪಾಯಿ ಕೊಡು, ಓದ್ಬೇಕಪ್ಪ. ಹಳ್ಳಿ ಊರಲ್ಲಿ ಕಾನ್ಸೆಪ್ಟ್ ಏನಿರುತ್ತೆ ಹೇಳ್ರಿ, ಈಗ ಇರೋ 5 ಜನದಲ್ಲಿ ಇಬ್ರು 3 ರೈತಿಕೆ ಮಾಡಿದ್ರೆ ಇನ್ನು ಒಬ್ನಾದ್ರೂ ಓದ್ಬೇಕಲ್ಲ, ಇಬ್ರಾದ್ರೂ ಓದ್ಬೇಕಲ್ಲ ಅಂತೇಳಿ ಆ ಲೆವೆಲ್ಗೆ ನಾವು ಮೂಲತಃ ನಾವು ಹಾಸ್ಟೆಲಲ್ಲೇ ಓದಿದ್ದ ಆಲ್ಮೋಸ್ಟ್ ಆಲ್. ಹಂಗಾಗಿ ನಮ್ಮಪ್ಪ ಆ ಲೆವೆಲ್ಗೆ ಮಾಡಿದ್ರು. ಬಟ್ ಈ ಕೃಷಿ ನೋಡ್ರಿ, ನಾವು ರೈತರ ಮಕ್ಕಳೇ ಹಂಗಂತೇಳಿ ನಾನು ಮಾಡಿಲ್ಲ. ನಮ್ಮ ಅಣ್ಣ ತಮ್ಮರೆಲ್ಲ ಮಾಡಿ ಎಲ್ಲ ಹೆಲ್ಪ್ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಬ್ರದರ್ ಇದ್ದಾರೆ, ಅವರೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಹಂಗಾಗಿ ಅವರು ಅಂತಾರೆ ನಮ್ಮ ಬ್ರದರ್ ಏನೋ, ಬಟ್ ಅವ್ರಿಗೆ ಗೊತ್ತಿದೆ ಇದ್ರಲ್ಲಿ ಇದೆ ಏನೋ ಇದೆ, ಅದಕ್ಕೆ ಮಾಡ್ತಾನೆ, ಇವ್ನು ಏನು ಇಲ್ದಂಗೆ ಮಾಡಲ್ಲ ಅಂತೇಳಿ. ಯಾವ ಲೆವೆಲಿಗೆ ಬಂದಿತ್ತಂದ್ರೆ ಸರ್ ನುಗ್ಗೆ, ನೀವೇನಾದ್ರು 1 ವೀಕ್ ಬಿಫೋರ್ ಬಂದಿದ್ರೆ ಇದು ಮಲ್ನಾಡೇನೋ ಅನ್ನೋ ಲೆವೆಲ್ ನಿಮಗೆ ಬಂದಿತ್ತ. ಆ ಲೆವೆಲಿಗೆ ಏನ್ ಗೊತ್ತಾ, ಇದು ಯಾವ್ದು ಫುಲ್ಲು ಏನು ಕಾಣ್ತಾನೆ ಇರಲಿಲ್ಲ ಬೆಳಕು, ಆ ಲೆವೆಲಲ್ಲಿ ಕಾಡದಂಗಾಗಿತ್ತು. ಆ ರೀತಿ ಆಗಿತ್ತು. ಈಗ ಬರ್ರಿ ಇಲ್ಲಿ ಬಾರ್ಡರ್ಗೆ ನಾನು ಏನ್ ಮಾಡಿದೀನಿ ಅಂದ್ರೆ ಅಗಸೆ ಗಿಡಗಳು ಹಾಕಿದೀನಿ. ಬಾರ್ಡರ್ಗೆಲ್ಲ ಅಗಸೆ ಗಿಡಗಳು. ಈ ಭಾಗದಲ್ಲಿ 16 ಅಡಿಗೆ ಒಂದು ತೆಂಗು ಹಾಕಿದೀನಿ. ಹೊಳೆ ಬಾರ್ಡರ್ ಅಲ್ಲ, ಹಂಗಾಗಿ 16 ಅಡಿಗೆ ಅಂದ್ರೆ ಇಲ್ಲಿ ತನಕ ಹೊಳೆ ಬರುತ್ತಾ? ಇಲ್ಲಿವರೆಗೆ ಬರುತ್ತೆ. ಈ ಕಡೆ ನಿಮ್ ಬಾರ್ಡರ್ ಇದು ತನಕ ಬಾರ್ಡರ್ ವರೆಗೆ ಬರುತ್ತೆ. ಈಗ ನೋಡಿ ಇಲ್ಲಿ 16 ಅಡಿಗೆ ಒಂದ್ ಏನ್ ಹಾಕಿದೀನಿ, ಇಲ್ಲಿ ಒಂದು ಹಾಕಿದೀನಿ, ತೆಂಗು ಹಾಕಿನಿ, ಇಲ್ಲಿ ಹಲಸ್ ಹಾಕಿನಿ, ಎಲೆ ಉದ್ರಿದೆ. ಎಲೆ ಉದ್ರಿದೆ. ಇದು ನೋಡ್ರಿ ಕರಿಬೇವು ಒಳ್ಳೆ ಸ್ಮೆಲ್ ಇದೆ ಈ ಕರಿಬೇವು. ಇಲ್ಲಿ ಕೂಡ ಕರಿಬೇವು ಹಾಕಿದೀನಿ. ಇಲ್ಲಿ ಕೂಡ ಇದನ್ನ ಹಾಕಿದಿರ ಹುಳುಗಳಿಗೆ. ಏನು ಹೆಸರೇನ ಇದ್ರದ್ದು? ಯಾವ್ದು ಇದ್ರಕ್ಕೆ ಹೆಸರೇನಂತಾರೆ? ಇದಕ್ಕೆ ಹರಳು ಹಿಂಡಿ. ಹರಳು ಹಿಂಡಿನ ಇದು ನೋಡಿ. ರೆಡ್ ರೈನೋಸರ್ಸ್, ಬ್ಲಾಕ್ ರೈನೋಸರ್ಸ್, ನೋಡಿ ಎಲ್ಲಾ ರೈನೋಸರ್ಸ್ ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ. ನನಗೆ ಅನ್ಸುತ್ತೆ ನೋಡಿ, ಇವು ಗಿಡಗಳು ಸಾಯ್ತಾ ಇದಾವೆ. ಟೋಟಲ್ ಎಷ್ಟಿದೆ ಅಣ್ಣ ಹರಳು ಹಿಂಡಿ ಇಲ್ಲಿ ಹೊಲದಲ್ಲಿ? ಎಷ್ಟಿದೆ ಟೋಟಲ್? 4-5 ಇದೆ. ಇದೆಲ್ಲ ಗಿಡ ಹೋಗ್ಬಿಟ್ಟಿದೆ. ಇದು ಹೋಗ್ಬಿಟ್ಟಿ ಇಲ್ಲೇನು ಹುಳ ಇರುತ್ತೆ ಈಗ? ಹಂಗ ಅನ್ಸ್ತಾ ಇದೆ ನನಗೆ. ನಿಮಗೆ ಅಲ್ಲೊಂದು ಹುಳ ತೋರಿಸ್ತೀನಿ, ಅಲ್ಲೊಂದು ಹುಳ ತೋರಿಸ್ತೀನಿ ಬನ್ನಿ. ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ. ಬಟ್ ಈಗ ನಾನು ಯಾರಿಗೆ ಕ್ಲೀನ್ ಮಾಡಿ ಯಾರಿಗೆ ನಮಗೆ ಎಂಡ್ ಆಫ್ ದ ಡೇ ನಮಗೆ ಗಿಡಗಳು ಚೆನ್ನಾಗ್ ಬಂದ್ರೆ ಸಾಕಲ್ಲ. ನೋಡಿ ಈ ಗಿಡ ಹೆಂಗಿದೆ, ಆಲ್ರೆಡಿ ಹೋಗ್ಬಿಟ್ಟತಾನೆ ಇದು. ಹೋಗುತ್ತೆ ಅಂತ ಅನಿಸ್ತಾ ಇದೆ ನನಗೆ. ಈಗ ತಾನೇ ನೋಡಿದ್ವಿ ನಾವು ಹುಳ ಯಾವ ಲೆವೆಲಿಗೆ ಇಲ್ಲಿದೆ ನೋಡಿ. ಇವೆಲ್ಲ ಐತಲ್ಲ 2 ತಿಂಗಳು ಕಂಪ್ಲೀಟ್ ಆಗಿದೆ. 2 ತಿಂಗಳು ಕಂಪ್ಲೀಟಾ? ನೋಡ್ರಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇದು. ಇದೇನ್ ರೈನೋಸರ್ಸ್ ಆಗತ್ತೆ, ಕಾಂಡ ಕೊರ್ಕ ಆಗತ್ತೆ. ಇದೇ ಚೇಂಜ್ ಆಗಿ ಏನಾಗತ್ತೆ ಹೇಳ್ರಿ, ನಾನ್ ನಿಮಗೆ ಹೇಳಿದ್ನಲ್ಲ ರೈನೋಸರ್ಸ್ ಆಗುತ್ತೆ. ಆಮೇಲೆ ಎಲ್ಲ ಇದನ್ನ ತಿಂತಾವೆ, ಕೆಳಗಡೆ ಹೋಗಿ ತಿಂತಾವೆ, ಬಡ್ಡಿಗಳು ತಿಂತಾವೆ, ಪೂರ್ತಿ ಎಲ್ಲ ತಿಂದ್ಬಿಡ್ತಾ ಇದನ್ನೆಲ್ಲ. ತಿಂದ್ಬಿಡುತ್ತೆ ಪೂರಾ. ನೋಡ ಇನ್ನು ಇದಾವ ನೋಡ್ರಿ, ಕಟ್ ಮಾಡಿದಾವ, ಹೋಗ್ಬಿಟ್ಟಿದೆ ಆಲ್ರೆಡಿ ಎಲ್ಲ ನೋಡ್ರಿ. ಇದ್ರ ಕೆಲಸ ಬರೇ ಇದು ಕಾಂಡ ತಿನ್ನದೆ. ಇದಕ್ಕೆ ಏನ್ ಮಾಡ್ತಾರ ನಮ್ ರೈತರು, ಕ್ಲೋರೋಫಾರಸಿಸ್ ಅಂತ ಬರುತ್ತೆ 50 EC ಅಂತೇಳಿ, ಅದು ಗೊಣ್ಣೆ ಹುಳಕ್ ಹೊಡಿತಾರೆ. ಅದನ್ನ ಏನ್ ಮಾಡ್ತಾರೆ, ಈಗ ಇದನ್ನ ಹಂಗೆ ಬಿಟ್ರು ಏನಾಗತ್ತೆ, ಇದನ್ನ ಹಂಗೆ ಬಿಟ್ರು ಬದುಕಿ ಮತ್ತೊಂದು ಗಿಡಕ್ಕೆ ಹೋಗೋದಲ್ಲ, ದುಂಬಿ ಆಗತ್ತಲ್ಲ, ಅದು ದುಂಬಿ ಆಗಿ ಮತ್ತೆ ಹೋಗಿ ಕಾಂಡ ಕೊರಕ ಆಗಿ ಮತ್ತೆ ಪ್ರೊಡಕ್ಷನ್ ಆಗತ್ತೆ. ಹಂಗಾಗಿ ಅಂತವನ್ನ ನಾವೀಗ ಮೆಟೋರೈಜಿಯಂ ಅನಿಸೋಲ ಅಂತೇಳಿ ಯೂನಿವರ್ಸಿಟಿಯಿಂದ ಬಂದಿದೆ. ಆ ವೈಟ್ ಪೌಡರ್ ಇರತ್ತೆ, ನಾವ್ ಅದಕ್ಕೆ ಸುತ್ತಲೂ ಡ್ರೆಂಚಿಂಗ್ ಮಾಡಬಹುದು, ಸ್ಪ್ರೇ ಮಾಡಬಹುದು. ಇದು ಯಾವ್ದು ಅದನ್ನ ಮಾಡಿದ್ರೆ ನಾವು ಈ ಕ್ಲೋರೋಫಾರಸಿಸ್ ಅಂತಾರಲ್ಲ ಅದನ್ನ ಹೊಡೆಯೋದೇ ಬೇಕಾಗಿಲ್ಲ. ಇದು ಯಾವ್ದಣ್ಣ? ಇದು ಬಂದ್ಬಿಟ್ಟು ಇದು ರೆಡ್ ರುದ್ರಾಕ್ಷಿ ಅಂತ ಹೇಳಿ. ರೆಡ್ ರುದ್ರಾಕ್ಷಿನಾ? ಓಕೆ, ಇದೇನೆ ರೆಡ್ ರುದ್ರಾಕ್ಷಿ. ಓಕೆ ಓಕೆ ಓಕೆ. ನೋಡಿ ಇಷ್ಟೇ ಮಾಡ್ಕೊಂಡ್ರೆ ಆಯ್ತು. ನಾವು ಬಂದಾಗ ಮಾಡಕ್ಕಾಗಲ್ಲ, ಎಷ್ಟು ಈಸಿ ಇದೆ ನೋಡ್ರಿ. 2 ನಿಮಿಷ ನೋಡ್ರಿ ನೀವು. ಇಷ್ಟು ಇಲ್ಲ ನೋಡ್ರಿ, ಇವೆಲ್ಲ ಸ್ವಲ್ಪ ಗಿಡಗಳಿಗೆ ಬೆಳೆಯಕ್ ಬಿಡಲ್ಲ. ಅಂದ್ರೆ ಈ ತರ ಬಳ್ಳಿ ಗಿಳಿ ಬಂದಾಗ ಅವನ್ನೆಲ್ಲ ಕ್ಲೀನ್ ಮಾಡ್ಕೊಂತ ಇರ್ಬೇಕು. ಈಗ ನಾವು 100% ಇದಕ್ಕೆ ಕಾನ್ಸಂಟ್ರೇಟ್ ಮಾಡಿದ್ರೆ ಏನ್ ಮಾಡ್ತೀರಾ ಆ ರೀತಿ ಮಾಡಬಹುದು. ಈಗ ನೋಡ್ರಿ ಇಲ್ಲಿ ಏನಾಗತ್ತೆ, ಮುರಿದು ಬಿಡ್ತಾವ ಕೆಲವೊಂದು. ಓಕೆ,
ಈ ಮೇಂಟೆನೆನ್ಸ್ ಎಲ್ಲ ಯಾವ ತರ ಇರುತ್ತಣ್ಣ ನಿಮ್ದು ಇಲ್ಲಿ? ಮೇಂಟೆನೆನ್ಸ್ ನೋಡಿ ಸರ್, 2 ತಿಂಗಳು 3 ತಿಂಗಳಿಗೆ ಒಂದ್ಸಲ ಬ್ರಷ್ ಕಟ್ರ್ ಮಾಡಿಸ್ತೀನಿ. ಹಾ ಹಾ ಹಾ. ಮೂಲತಃ ನಾವೇ, ನಮ್ಮ ಬ್ರದರ್ ಇದಾರೆ ಒಬ್ರು, ಹ್ಮ್. ಅವ್ರು ಮಾಡ್ತಾರೆ. ಹಾ ಹಾ ಬನ್ನಿ ಆಕ್ಚುಲಿ ಅವ್ರಿಗೆ ಮಡಿಕೇರಿ ಹೋಗ್ಬಿಟ್ಟಿದ್ದಾರೆ. ಹಾ. ಅವ್ರಿದ್ರೆ ನಮಗೆ ಅವ್ರ ಬ್ರದರ್ ಇದ್ದಾರೆ, ಮಹೇಶ್ ಲಕ್ಷ್ಮಣ್ ಅಂತ ಹೇಳಿದ್ದಾರೆ. ಹ್ಮ್. ಅವರೇ ನಮ್ಮ ತೋಟಕ್ಕೆಲ್ಲ ನೋಡ್ಕೊಳ್ಳೋದು, ಹ್ಮ್. ಹುಲ್ಲು ಮಾಡೋದು, ಸ್ಪ್ರೇ ಮಾಡೋದು. ಹ್ಮ್. MLA ಅಂತ ಹೇಳಿದ್ದಾರೆ ನಮ್ಮ ಊರಿಗೆ, MLA ಒಬ್ರು. ಓ, ನಿಮ್ಮೂರಾಗ MLA ಇದಾರೆ ಹಾ. ಈ ತಾಂಡದಾಗೆ? ತಾಂಡದಲ್ಲೇ MLA ಇದ್ದಾರೆ. ಹಾ ಹಾ. ನಕಲ ತಾಂಡದ MLA ನಾವು. ಅವ್ರ ಹೆಲ್ಪ್ ಬಹಳ ಇದೆ. ಹೆಸರೇನ ಅವ್ರದ್ದು? ಅವ್ರ MLA ಅವ್ರ ಹೆಸರು MLA ಹೆಸರು ಲಕ್ಷ್ಮಣ ಅಂತೇಳಿ ಅವ್ರ ಹೆಸರು. ಲಕ್ಷ್ಮಣ? ಅವರು ML ಲಕ್ಷ್ಮಣ ಅಥವಾ? ಅಲ್ಲ, ಅವ್ರ ಫಾದರ್ ಏನೋ MLA ಏನೋ ನಿಂತಿದ್ರೇನೋ. ಓಕೆ ಓಕೆ ಓಕೆ. ಹಂಗಿಂದ ಓ, ಪೆಟ್ ನೇಮ್ ನಿಮ್ಮ ಊರಲ್ಲಿ ಇಟ್ಟರೆ MLA ಅಂತ ಇಟ್ಟದ? ಹಾ ಹಾ. ಎಲ್ಲರಿಗೂ ಪೆಟ್ಟೆ ಅವನು. ಹ್ಮ್. ಸಣ್ಣಕ್ಕಿದಾನೆ, ಹಂಗಾಗಿ ಅವನು MLA ಆಗಿದ್ದಾನೆ. ಹಾ ಹಾ. ನೋಡಿದ್ರಲ್ಲ ಅದು ಗೊಣ್ಣೆ ಹುಳ? ಹಾ, ನೋಡ್ರಿ. ಈ ರೀತಿ ಗಿಡ ಬರುತ್ತೆ. ಹಾ. ಇಂತ ಗಿಡನ ಈಸಿಯಾಗಿ ಸಾಯಿಸುತ್ತೆ ಅದು. ಓ, ಸಾಯಿಸ್ಬಿಡುತ್ತ ಅದನ್ನೆಲ್ಲ? ಇಲ್ಲ, ಈ ಬೇರ್ ಕಾಂಡ ತಿಂದ್ಮೇಲೆ ಗಿಡನೇ ಉಳಿಯಲ್ಲ. ಬರುತ್ತೆ. ಗಿಡದಲ್ಲಿ ಉಳಿಯೋದೇನಿದೆ? ಇದೆ ಹೆಂಗೆ ಗೊಣ್ಣೆ ಹುಳ ಕ್ರಿಯೇಟ್ ಆಗತ್ತೆ ನೀವು ನೋಡ್ಕೊಳ್ಳಿ. ಈ ಹುಳನ ಹಿಂಗೆ ರೈನೋಸರ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಏನು ಮಾಡಲ್ಲ, ಭಯ ಇರ್ಲಿ ಬಿಡ. ಅಲ್ಲ, ಇದೇ ನೋಡಿ ರೈನೋಸರ್ಸ್ ಆಗಿ ನೋಡ್ರಿ ಹೆಂಗ್ ಬಂದಿದೆ ಅಲ್ಲ. ನಾವು ಸಣ್ಣದಿದ್ದಾಗನೇ ಸಾಯಿಸ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಇದೇ ರೈನೋಸರ್ಸ್ ಆಗಿ ಕ್ರಿಯೇಟ್ ಆಗೋದು. ನೋಡಿರ ಇಲ್ಲಿ ನೀವು ದರ್ಶನ ಡೈರೆಕ್ಟ್ ಆಗಿ ನೋಡ್ತಾ ಇದ್ರಿ. ಏನಂದ್ರೆ ಯಾವ ರೀತಿ ಕ್ರಿಯೇಟ್ ಆಗತ್ತೆ, ನಾರ್ಮಲ್ ಹಿಂಗಿರತ್ತೆ, ಆಮೇಲೆ ಈ ರೀತಿ ಉತ್ಪಾದನೆ ಆಗತ್ತೆ. ನಾಳೆ ಇನ್ನು ಮಡಿಕೆ ಗಿಡನ ಬಿಡಲ್ಲ. ಏನು ನಾವೀಗ ಜಲ್ದಿ ಇದನ್ನ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಎಲ್ಲ ಬೇರ್ ತಿಂದು ಬಿಡತ್ತೆ. ಇದನ್ನ ಏನ್ ಮಾಡ್ಬೇಕಂದ್ರೆ ಹೊರಗಡೆ ಹೋಗಿ ಸಾಯಿಸ್ಬೇಕು, ಇಲ್ಲ ಸುಡಬೇಕು. ಇವ್ ನೋಡ್ರಿ, ಇವೆಲ್ಲ ಯಾವ್ದು ಗೊಬ್ಬರ ಗಿಡ, ಅಗಸೆ ಗೊಬ್ಬರದ ಗಿಡ. ಆ ರೀತಿ ಹಾಕಿದೀನಿ. ನಾಳೆ ಮಲ್ಚಿಂಗ್ ಇರುತ್ತೆ. ಈಗ ನೋಡಿ ಇಲ್ಲೇ ಇದನ್ನ ಈಗ ಇದನ್ನ ಹಿಂಗ್ ಮುರ್ಕೊಂಡ್ರೆ ಇದೆಲ್ಲ ಗೊಬ್ಬರ ಆಗುತ್ತೆ. ಇಲ್ಲಿ ಬೆಳೆಯಕ್ ಶುರು ಮಾಡುತ್ತೆ. ಅಷ್ಟು ಮುರಿದ್ಬಿಟ್ರೆ ಅಲ್ಲಿಂದ ಮತ್ತೆ ಬೆಳವಣಿಗೆ ಆಗತ್ತೆ ಅದು. ಹೌದು, ಬುಷ್ ಆಗಿ ಮತ್ತೆ ಬೆಳೆಯುತ್ತೆ. ಇಲ್ಲಿಂದ ಮತ್ತೆ ನಾಲ್ಕು ಚಿಗುರು ಹೊಡಿತವೆ. ಇದೇನ್ ರಾಕ್ಷಸ ಗಿಡ ಇದ್ದಂಗ ಒಂಥರ ಸಿಕ್ಕಾಪಟ್ಟೆ ಬೆಳೆಯುತ್ತೆ. ಸಾಕಾಗ್ಬೇಕು ನಮಗೆ. ಕರಿಬೇವು ಎಷ್ಟಿದಣ? ಕರಿಬೇವು ಒಂದ್ 20 ಗಿಡ ಇದಾವೆ. ಕರಿಬೇವು 20 ಇದೆಯಾ? ತೆಂಗು ಒಂದು 80 ಗಿಡ ಇದಾವೆ. ಇದು ಸುಳಿ ರೋಗನಾ? ಸುಳಿ ರೋಗ ಇದಕ್ಕೆ ಏನಂತಾರಂದ್ರೆ COC ಅಂತೇಳಿ ಕಾರ್ಬನ್ ಆಕ್ಸಿಕ್ಲೋರೈಡ್ ಬರುತ್ತೆ. ಕಾಪರ್ ಆಕ್ಸಿಕ್ಲೋರೈಡ್ ಬರುತ್ತೆ. ಇದನ್ನ ಇದಕ್ಕೆ ಹೊಡೆದ್ರೆ ಕಂಟ್ರೋಲ್ ಆಗತ್ತೆ. ಅದು ಕೂಡ ಏನಾಗತ್ತಂದ್ರೆ ಅದು ಸ್ಟಾರ್ಟಿಂಗ್ ಸುಳಿ ಬರೋ ಟೈಮಲ್ಲಿ ಈ ರೋಗ ಸ್ಟಾರ್ಟ್ ಆಗತ್ತೆ. ಇನ್ನು ಕಾರಣ ಅಣ್ಣ ಇದು ಕೆಲವೊಂದು ಬರುತ್ತೆ. ಕಾರಣ ಅಂತೇಳಿ ಏನು ಹೇಳಕ್ ಆಗಲ್ಲ. ಸ್ವಲ್ಪ ಫುಲ್ ಪ್ರೆಷರ್ ಅಲ್ಲಿ ಬರುತ್ತೆ ನೋಡ್ರಿ. ಅದು ಒಂದು ಕೀಟಾಣುನೇ ಅದು. ಅದಕ್ಕೆ ನಾವು ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಬರುತ್ತೆ. ಒಂದ್ 2 ಟೈಮ್ ಸ್ಪ್ರೇ ಮಾಡಿದ್ರೆ ಇವೆಲ್ಲ ನಾರ್ಮಲ್ ಆಗುತ್ತೆ. ನೋಡ್ರಿ, ಇಲ್ಲಿವರೆಗೆ ಇತ್ತು, ಒಂದ್ಸಲ ಸ್ಪ್ರೇ ಮಾಡಿದೆ, ನಾರ್ಮಲ್ ಆಗಿದೆ. ಅದೊಂಥರ ವೈರಸ್. ಕಾಪರ್ ಆಕ್ಸಿಕ್ಲೋರೈಡ್ ಅದು ಆರ್ಗ್ಯಾನಿಕ್. ಆರ್ಗ್ಯಾನಿಕ್. ಇಲ್ಲಿ ನೋಡಿ, ನೀವು ಬನ್ನಿ, ನಿಮಗೆ ರೈನೋಸರ್ಸ್ ಹೆಂಗೆ ಹುಳ ಇದು ಮಾಡ್ತವೆ ಅಂತೇಳಿ. ಈ ತರ ಮಾಡ್ಬಿಡ್ತಾವ ನೋಡ್ರಿ. ನಿಮಗೆ ಡೈರೆಕ್ಟ್ ತೋರಿಸ್ತಾ ಇದೀನಿ. ನೀವು ಇದೆಲ್ಲ ಮಾಡಿ ಈಗ ಇದಕ್ಕೆ ಹೋಗ್ಬಿಡುತ್ತಾ ಇದು? ನೀವು ಇನ್ ಕೇಸ್ ಇದು ಮಾಡಿದ್ರೆ ತೆಗಿಬಹುದು. ಇರುತ್ತೆ, ಸ್ವಲ್ಪ ಟ್ರೈ ಮಾಡಿದ್ರೆ ಫುಲ್ ಒಳಗೆ ಹೋಗ್ಬಿಟ್ಟಿದೆ. ಹಿಂಗಿರುತ್ತೆ ನೋಡಿ. ಈ ಗಿಡ ವೇಸ್ಟ್ ಆಗುತ್ತೆ. ಹಂಗಾಗಿ ನೀವು ಅದಕ್ಕೆ ಹಳ್ಳೆ ಹಿಂಡಿ ಇಟ್ಬಿಡ್ತೀರಾ? ಹೌದು. ಇದು ನೋಡಿ ನಮ್ಮ ತುಂಗಭದ್ರಾ ಡ್ಯಾಮ್. ಪೂರ್ತಿ ಇಲ್ಲಿ ತನಕ ಬರುತ್ತೆ ನಿಮಗೆ? ಹೌದು, ಇಲ್ಲಿವರೆಗೆ ಬರುತ್ತೆ ನಮ್ಮ ತುಂಗಭದ್ರಾ ಡ್ಯಾಮ್. ಇಲ್ಲಿ ತನಕ ಬರುತ್ತಾ? ಈ ಬಾರ್ಡರ್ ವರೆಗೂ ನನ್ನ ತೋಟಕ್ಕೆ ಟಚ್ ಆಗಿ ಹೋಗುತ್ತೆ. ಇಲ್ಲಿ ಬರುತ್ತೆ. ಚೆನ್ನಾಗಿದೆ, ನಮ್ ಕಡೆ ಕ್ಲೈಮೇಟ್ ಚೆನ್ನಾಗಿದೆ. ಹೆಂಗ ಅನ್ಸುತ್ತೆ ನಿಮಗೆ? ಚೆನ್ನಾಗಿದೆ ಸರ್, ತೋಟನೂ ಚೆನ್ನಾಗಿದೆ. ದಾಳಂಬ್ರಿ ಕೊಟ್ಟಿದ್ದ ಇದು? ನಾವು ಸ್ವಲ್ಪ ಆರ್ಗ್ಯಾನಿಕ್ ಆಗಿ ಬೆಳೆಸೋಣ ಅಂತೇಳಿ ತಂದೀನಿ. ಎಷ್ಟ್ರ ಮಟ್ಟಿಗೆ 2 ಗಿಡ ಕೊಟ್ಟಿದಾರ ಅವರು. 2 ಗಿಡ ಹಾಕಿದೀನಿ. ಅದೇ ಗೋಪಾಲಣ್ಣ ಹೇಳಿದ್ದ, ನಮ್ ನಕರಾಳ ತಾಂಡದಾಗ ನಮ್ಮ ಸ್ನೇಹಿತ ಒಬ್ರು ಇದಾರೆ, ಆ ರೀತಿ ಇತ್ತು. ಇನ್ನು ಅದ್ರಕ್ಕಿಂತ ಬಾಳ ಬೆಳೆದಿತ್ತು. ಅದು ನಮ್ ಬ್ರದರ್ ಅವ್ರದೇ ತೋಟ. ಅದ್ರಕ್ಕಿಂತ ಕಾಡಾಗಿತ್ತು ನಂದು. ಅದ್ರಲ್ಲಿ ಇನ್ನು ಸ್ವಲ್ಪ ನೀರ್ ಜಾಸ್ತಿ ಆಗಿ ಸ್ವಲ್ಪ ಅಷ್ಟು ಚೆನ್ನಾಗ್ ಬಂದಿಲ್ಲ ನುಗ್ಗೆ. ಅದು ನೀರ್ ಜಾಸ್ತಿ ಇರಬಾರ್ದು, ಅದಕ್ಕೆ ನುಗ್ಗಿಗೆ ನೀರ್ ಜಾಸ್ತಿ ಇರಬಾರ್ದು, ಲಿಮಿಟ್ ಆಗಿರ್ಬೇಕಾ? ಇರ್ಬೇಕು. ಇದು ಆಪಲ್ 4 ಗಿಡ ಆಪಲ್ ಹಾಕಿದೀನಿ. ಇದು ಸೀಬೆ ಹಣ್ಣಿನ ಗಿಡ ಹೇಳ್ಕಂತ ಬರ್ತೀನಿ ಬನ್ನಿ ನಿಮಗೆ. ಇದು ಕೂಡ ಆಪಲ್ ಗಿಡ. ಇದು ಸ್ಟಾರ್ ಫ್ರೂಟ್. ಆಲ್ರೆಡಿ ಫ್ಲವರಿಂಗ್ ಬಿಟ್ಟಿದೆ. ಮೇ ಬಿ ಹಣ್ಣು ಬಿಡಬಹುದು ಇಷ್ಟರಲ್ಲಿ. ಸಣ್ಣ ಗಿಡ ಹಾಕಿ 2 ತಿಂಗಳ ಆಗಿಲ್ಲ. ಎಷ್ಟು
ಎಷ್ಟುವರೆಗೆ ಬರುತ್ತೆ ಓ ಬಡ್ಡೆಯಿಂದನೂ ಬರುತ್ತೆ ಇದು ನೋಡ್ರಿ. ಹೂವು? ಹೌದು ಹಿಂಗಿದೆ. ಇದು ಸ್ಟಾರ್ ಫ್ರೂಟ್ ಬಹಳ ಚೆನ್ನಾಗಿರುತ್ತೆ, ಸಿಹಿ ಹುಳಿ. ಇದು ನನ್ನ ಮಗಳಿಗೆ ಬಹಳ ಇಷ್ಟ. ಈ ಈ ಹಣ್ಣು ಆಲ್ಮೋಸ್ಟ್ ವಿದೇಶಿ ತಳಿನೇ ಜಾಸ್ತಿ ಇದು ಎಕ್ಸೋಟಿಕ್ ಅಂತಾರೆ ಇದಕ್ಕೆ, ವಿದೇಶಿ ತಳಿ ಇದು. ಏನಂತ ಎಕ್ಸಿಕ್ಯೂಟ್ ಅಣ್ಣ? ಸ್ಟಾರ್ ಫ್ರೂಟ್. ಸ್ಟಾರ್ ಫ್ರೂಟ್ಸ್. ಓಕೆ. ಆಪಲ್ ಎಷ್ಟು ಹಾಕಿದ್ರಣ್ಣ? ಆಪಲ್ ಎಷ್ಟು ಹಾಕಿದ್ರ? ಇದು ಒಂಥರ ವಾಟರ್ ಆಪಲ್. ಇವು ಆಪಲ್ ಬಂದ್ಬಿಟ್ಟು 4 ಗಿಡ ಹಾಕಿದೀನಿ. ಈ ವಾಟರ್ ಆಪಲ್ ಅಲ್ಲೇ ಒಂದು ಬೇರೆ ವೆರೈಟಿ ವೈಟ್ ಬರ್ತದಲ್ಲ, ವೈಟ್. ಇದು ಬಂದ್ಬಿಟ್ಟು ಏನಂದ್ರೆ ಇದು ಪೇರ್ಲೆ, ಕೆಂಪ್ ಪೇರ್ಲೆ. ಕೆಂಪ್ ಪೇರ್ಲೆ ಎಲ್ಲೇನೋ ಆತರನೋ. ಹೌದು. ಇದು ನೋಡಿ ಬಟರ್ ಫ್ರೂಟ್. ಬಟರ್ ಫ್ರೂಟ್ ಹಾಕಿದೀನಿ. ಬೆಣ್ಣೆ ಹಣ್ಣು ಅಂತೀವಲ್ಲ, ಫುಲ್ ಡಿಮ್ಯಾಂಡ್ ಇದೆ ಇದಕ್ಕೆ ಸದ್ಯ. ಇದು MNK ಗೋಲ್ಡ್. MNK ಗೋಲ್ಡ್ ಅಂತಾನ ಇದು? MNK ಗೋಲ್ಡ್ ಸೀತಾಫಲ್. ಆಕ್ಚುಲಿ ಇಲ್ಲಿಗೆ ಕಟ್ ಮಾಡ್ಬೇಕಾಗಿತ್ತು, ಮ್ಯಾಲ್ ಕಟ್ ಮಾಡಿದೆ ನಾನು. ಆಕ್ಚುಲಿ ಇವು ಸುಮ್ನೆ ಬಿಟ್ರೆ ಮ್ಯಾಲ್ ಹೋಗುತ್ತೆ, ಸ್ವಲ್ಪ ಪ್ರೂನಿಂಗ್ ಮಾಡಿದ್ರೆ ಹೂಕಾಯಿನೂ ಬಿಡತ್ತೆ. ಇದು MNK ಗೋಲ್ಡ್. ಗೋಲ್ಡ್ ಟೈಪ್ ಬರ್ತಾವ ನೋಡ್ರಿ ಸೀತಾಫಲಿಗೆ, ಎಲ್ಲಾ ಸೀಸನ್ ಅಲ್ಲೂ ಬರ್ತವೆ. ಇದು ಬಂದ್ಬಿಟ್ಟು ಲಾಂಗಾನ್ ಅಂತ. ಲಾಂಗಾನ್ ಎಷ್ಟ್ ಚೆನ್ನಾಗ್ ಬರ್ತದೆ ನೋಡ್ರಿ. ಒಂದ್ ವರ್ಷದ ಗಿಡ. ನೀವು ನೋಡಿರ್ತೀರಿ, ಯಾವ್ದು 400-500 ರೂಪಾಯಿ ಕೆಜಿ ಹೇಳ್ತಾರೆ. ಎಲ್ಲಿ ನೀವು ಫ್ರೂಟ್ ಅಂಗಡಿ ಹತ್ರ ಹೋದ್ರೆ 400-500 ರೂಪಾಯಿ ಕೆಜಿ ಹೇಳ್ತಾರೆ. ಬ್ರೌನ್ ಕಲರ್ ಇರ್ತಾವ, ತೆಗೆದ್ರೆ ವೈಟ್ಲಿ ಪೀಚಸ್ ಇರ್ತದೆ. ಇದೆ ಲೀಚಿನು ಅಂತಾರೆ, ಲಾಂಗಾನು ಅಂತಾರೆ. ಇದಕ್ ಸ್ವಲ್ಪ ಸ್ಪ್ರೇ ಮಾಡಬೇಕು, ಬೇವಿನ ಹಿಂಡಿ ಸ್ಪ್ರೇ ಮಾಡ್ಬೇಕು. ಅದು ಮಾಡಿದ್ರೆ ಆಯ್ತು. ಇದು ನೋಡ್ರಿ ಅಬಿಯು ಅಂತ. ಅಬಿಯು ಒಂಥರ ಆರೆಂಜ್ ಟೈಪ್ ಇರತ್ತೆ, ಬಹಳ ಚೆನ್ನಾಗಿರುತ್ತೆ ಇದು ಕೂಡ. ಇದು ಎಕ್ಸೋಟಿಕ್ ಫ್ರೂಟ್. ಇದು ಎಕ್ಸೋಟಿಕ್. ಇದು ಲಾಂಗನ್ ಕೂಡ ಎಕ್ಸೋಟಿಕ್. ಇದು ರಾಮ್ಫಲ. ಇದು ರಾಮ್ಫಲ ನೋಡಿರ್ಬೇಕು ನೀವು. ಅದೇ ಬ್ರದರ್, ಇಲ್ಲಿ ಗೂಡು ಕಟ್ಟಿದೆ ನೋಡ್ರಿ. ಆಕ್ಚುಲಿ ನಮ್ದು ಅಂಕ ಸಮುದ್ರ ಗೊತ್ತಲ್ಲ, ಬರ್ಡ್ ಸ್ಯಾಂಚುರಿ. ನಾವು ಆಕ್ಚುಲಿ ನಮ್ ತೋಟದಲ್ಲಿ ನಾವು ಈಗ ಪಕ್ಷಿಗಳ ಪ್ಲೇಸ್ ಅಲ್ಲಿ ನಾವು ತೋಟ ಮಾಡಿದೀವಿ. ಹೊಳೆ ಬಾಜು ಪಕ್ಷಿಗಳು ಬರೋದು ಇಲ್ಲಿ. ನಾರ್ಮಲಿ ನಾವು ಆ ಜಾಗದಲ್ಲಿ ನಾವೇನ್ ಮಾಡಿದೀವಿ, ತೋಟ ಮಾಡಿದೀವಿ. ಹಂಗಾಗಿ ಪಕ್ಷಿಗಳಿಗೂ ನಮ್ದು ನುಗ್ಗೆ ಇತ್ತಲ್ಲ, ನನ್ ನುಗ್ಗೆ ನೀವು ಬಿಫೋರ್ ನೋಡ್ಬೇಕಾಗಿತ್ತು. ನುಗ್ಗೆ ಮ್ಯಾಕ್ಸಿಮಮ್ ನುಗ್ಗೆ ನಾನು ಹಾರ್ವೆಸ್ಟ್ ಮಾಡೇ ಇಲ್ಲ. ಹಾರ್ವೆಸ್ಟ್ ಮಾಡ್ಲಿಲ್ಲ, ತಿನ್ನಕ್ ಬಿಟ್ಬಿಟ್ಟಿದ್ದೆ. ಅವು ಬಂದು ಕೊಕ್ಕೆ ಹೊಡಿತಿದ್ವು, ಗಿಳಿಗಳು, ಪಕ್ಷಿಗಳು. ನಾರ್ಮಲ್ ಇಲ್ಲಿಂದ ನಮ್ ಬರ್ಡ್ ಸೆಂಚುರಿ ಇದೆಲ್ಲ, ಅಂಕ ಸಮುದ್ರ. ಹಂಗಾಗಿ ನಾನು ಏನ್ ಮಾಡಿದ್ದೆ, ನುಗ್ಗಿನ ಬಿಟ್ಟಿದ್ದೆ. ಮತ್ ನೀವು ನೋಡ್ಬೇಕಾಗಿತ್ತು, ಮಾರ್ನಿಂಗ್ 6 ಗಂಟೆಗೆ ಬಂದ್ರೆ ಇಲ್ಲಿ ಆ ಪಕ್ಷಿಗಳ ನೀವು ಸೌಂಡ್, ಅವು ಕಲರ್, ಚಿಲಿಪಿಲಿ ಅವು ನೋಡ್ಬೇಕು, ಖುಷಿ ಅನಿಸ್ತಿತ್ತು. ಆ ಲೆವೆಲ್ಗೆ ಇದ್ದು ಪಕ್ಷಿಗಳು. ಮತ್ತೆ ಬಟರ್ಫ್ಲೈಗಳು. ನಿಮ್ ಪ್ರಕಾರ ಈಗ ನಾವು ಗಿಡಗಳನ್ನ, ಹಣ್ಣಿನ ಗಿಡಗಳನ್ನ ಹಾಕೊಂಡ್ರೆ ಇಲ್ಲೇ ಹಣ್ಣುಗಳು ತಮಗೆ ಎಷ್ಟು ಬೇಕೋ ಅಷ್ಟು ಹಣ್ಣುಗಳು ತಿಂತವೆ, ಒಳಗಡೆ ಮತ್ತೆ ಬರಲ್ಲ ಅಂತ. ಪಕ್ಷಿಗಳು ತಿಂತಿರ್ಲಿ, ಅದ್ರಲ್ಲಿ ಪಕ್ಷಿ ತಿನ್ಲಿ. ಇವನ್ ನಾನು ನುಗ್ಗಿ ಕೂಡ ಹಂಗೆ ಬಿಟ್ಟಿದ್ದೆ ಬಹಳಷ್ಟು ದಿವಸ. ಎಲ್ಲಾ ಪಕ್ಷಿಗಳು ನಮ್ ತೋಟದಲ್ಲಿ ಇದ್ವು. ಯಾವ ಲೆವೆಲಿಗೆ ಪಕ್ಷಿಗಳಂದ್ರೆ, ಈಗಿನ ಕಾಲದಲ್ಲಿ ನಾವು ಯಾವ್ದು ಗುಬ್ಬಿ ನೋಡೋದೇ ಕಷ್ಟ ಆಗಿದೆ ಹೊರಗಡೆ. ಗುಬ್ಬಿ ನೋಡೋದೇ ಕಷ್ಟ ಆಗಿದೆ. ಸಿಕ್ಕಾಪಟ್ಟೆ ಡಿಫ್ರೆಂಟ್ ಪಕ್ಷಿಗಳು ಇಲ್ಲಿ ಇದ್ವು. ಬನ್ನಿ ಮುಂದೆ ಹೋಗೋಣ. ಈಗ ನಾನು ಬಾರ್ಡರ್ ಅಲ್ಲಿ ಏನ್ ಮಾಡಿ, ಮತ್ತೆ ಈ ವರ್ಷ ಪ್ಲಾಂಟೇಶನ್ ಮಾಡೀನಿ. ಯಾವ್ದು ಗೊಬ್ಬರದ ಗಿಡ ಬಹಳ ಇಂಪಾರ್ಟೆಂಟ್ ನಮಗೆ. ಇದು ಬಂದ್ಬಿಟ್ಟು ಬಟರ್ ಫ್ರೂಟ್. ಈ ಆ ಸೈಡ್ ಭಾಗದಲ್ಲಿ ಏನ್ ಮಾಡಿನ ಅಂದ್ರೆ, ನಾನು ಜಾಕ್ ಫ್ರೂಟ್ ಮಾಡಿದೀನಿ. ಜಾಕ್ ಫ್ರೂಟ್ ಕಾನ್ಸೆಪ್ಟ್ ಮಾಡಿದೀನಿ. ಈ ಭಾಗದಾಗ ಏನಂದ್ರೆ ಬಟರ್ ಫ್ರೂಟ್ ಹಾಕಿದೀನಿ. ಆ ಸೇಬ್ ಪೂರಾ ಆ ಕಡೆ, ಈ ಸೈಡ್ ಏನ್ ಹಾಕಿದೀನಿ, ಜಾಕ್ ಫ್ರೂಟ್ ಹಾಕಿದೀನಿ ತೆಂಗಿನ ಮಧ್ಯೆ. ಇಲ್ಲಿ ಏನ್ ಮಾಡಿದೀನಿ, ಬಟರ್ ಫ್ರೂಟ್ ಹಾಕಿದೀನಿ. ಮತ್ತೆ ಇಲ್ಲಿ ಇದು ಎಷ್ಟು ವರ್ಷದ ಗಿಡ? ಇದು 1 ವರ್ಷದ ಗಿಡ. ಇನ್ನು ಬೆಳಿಬೇಕಾಗಿತ್ತು ಸ್ವಲ್ಪ. ಇದಕ್ಕೆ ಬೇಸಿಗೆ ಸ್ವಲ್ಪ ಇದೇ ಚೆನ್ನಾಗಿ ಆಗಿಲ್ಲ. ಇದು ಬಂದ್ಬಿಟ್ಟು ನೋಡ್ರಿ ಎಕ್ಸೋಟಿಕ್ ಫ್ರೂಟ್. ಇದು ಜಬೋಟಿಕಾವಾ ಅಂತಾರೆ ಇದಕ್ಕೆ. ಜಬೋಟಿಕಾವಾ ಅಂದ್ರೆ ನಮ್ ನೇರಳೆ ಟೈಪ್ ಹಣ್ಣುಗಳು ಬಿಡುತ್ತೆ ಇದು, ಈ ಗಿಡ. ಮತ್ತೆ ಇದು ನೋಡಿ, ಇದು ಕೂಡ ಬಟರ್ ಫ್ರೂಟ್. ಇದು ಆಲ್ ಸೀಸನ್ ಮ್ಯಾಂಗೋ ಅಂತೇಳಿ. ಎಲ್ಲಾ ಸೀಸನ್ ಅಲ್ಲೂ ಬಿಡತ್ತೆ. ಅಲ್ಲಿ ಆಕ್ಚುಲಿ ಅಲ್ಲಿ ಮೇಲೆ ಒಂದ್ ಬಿಟ್ಟಿದೆ, ಆಲ್ ಸೀಸನ್ ಮ್ಯಾಂಗೋ ಅಂತೇಳಿ. ಚೆನ್ನಾಗ್ ಬರುತ್ತೆ ಮ್ಯಾಂಗೋ. ಆಕ್ಚುಲಿ ಮ್ಯಾಂಗೋದಲ್ಲಿ ಏನ್ ಗೊತ್ತಾ, ನಾವು ಒಂದೇ ಒಂದು ಬಿಡಬೇಕು, ಎಲ್ಲವೂ ಪ್ರೂನಿಂಗ್ ಕೆಳಗಡೆ ಇರೋವೆಲ್ಲ ಕಟ್ ಮಾಡ್ಕೊಂತ ಹೋಗ್ಬೇಕು. ಇದು ನೋಡಿ, ಇದು ಮೆಕಡೋಮಿಯಾ. ಫುಲ್ ಟ್ರೆಂಡ್ ಅಲ್ಲಿ ಇರೋ ಗಿಡ ಇದು. ಮೆಕಡೋಮಿಯಾ 4,000 ರೂಪಾಯಿ ಕೆಜಿ ಏನೇನೋ ಅಂತಿರ್ತಾರೆ. ನಾನು ಒಂದು
ಗಿಡ ಹಾಕಿ ಟ್ರೈ ಮಾಡೋಣ ನೋಡೋಣ ಮನೆಗಾದ್ರೂ ಸಾಕಂತೇಳಿ ಹಾಕಿದೀನಿ. ಹಾ ಇದು ಒಂಥರ ಗೋಡಂಬಿ ಟೈಪ್ ನಟ್ಸ್ ಬರುತ್ತೆ, ಓಕೆ ಓಕೆ ಹೆವಿ ಇರುತ್ತೆ. ಸೆಲ್ ಎಷ್ಟು ಹೆವಿ ಇರುತ್ತೆ ಅಂದ್ರೆ ಸುತ್ತಿ ತಗೊಂಡು ಹೊಡೆದ್ರು ಹೊಡೆಯಲ್ಲ, ಆ ಲೆವೆಲ್ ಸೆಲ್ ಇರುತ್ತೆ ಅದ್ರದ್ದು. ಹಾ ಹಾ ಇದು ಮೆಕಡೋಮೆ. ಹಾ ನೋಡೋಣ ಇದು ಬೀಜದ ಗಿಡ ಹಾ ಹೆಂಗ್ ಬರುತ್ತೆ ನೋಡ್ಬೇಕು. ಹೂ ಹಾಕಿದೀನಿ, ದಾಸವಾಳದು ಹೂ ಹಾಕಿದೀನಿ. ಇದು ಒಂದು ಇದು ಅದು ಯಾವ್ದು ಬಾಳೆ, ಬಾಳೆ. ಇದು ಯಾವ ತರ ಬಾಳೆ ಅಣ್ಣ? ಕೆಂಪು ಬಾಳೆ. ಕೆಂಪು ಬಾಳೆನೇ ಇದು? ಕೆಂಪು ಬಾಳೆ ಗುಲ್ಬರ್ಗ ಸೈಡ್ ಬೆಳಿತಾರ? ಹೌದು, ಚಂದ್ರಬಾಳೆ ಅಂತಾರಲ್ಲ, ಹ್ಮ್ ಡಿಫ್ರೆಂಟ್ ಹಾಕಿದೀನಿ. ಹಾ ಹಾ ಇದು ಬಂದ್ಬಿಟ್ಟು ನಮ್ ಬ್ರದರ್ ಚಂದ್ರು ಅವ್ರ ಕಾನ್ಸೆಪ್ಟ್. ತೇಗನ ಇದು? ತೇಗ. ಇವ್ರು ಹೇಳಿದ ಗಿಡಗಳು ಮಾತ್ರ ಉಳಿದಿದಾವೆ. ಹಾ ಇವಷ್ಟೇ ನಾನು ಹೇಳ್ತೀನಿ ನೋಡಿ, ಇವಷ್ಟೇ ಉಳಿಯೋದು, ಯಾವ ಉಳಿಯಲ್ಲ ಅಂತ ಅಂದಿದ್ರು. ಹಾ ಇವಷ್ಟೇ ಉಳಿದಿದಾವೆ. ನಾನು ಫುಲ್ ಬಾರ್ಡರ್ ಹಾಕಿದ್ದೆ. ಹ್ಮ್ ಬಟ್ ರೈತರು ಇದನ್ನ ಹಾಕಬಾರ್ದಂತ ನನ್ ಕಾನ್ಸೆಪ್ಟ್. ಯಾಕಣ? ಯಾಕಂದ್ರೆ ಈ ಕಾಡು ಜಾತಿ ಗಿಡನ ನಾನು ಯಾಕೆ ಹಾಕ್ಬಾರ್ದು ಅಂದ್ರೆ, ಇದರಿಂದ ನಮಗೆ ಬೇರೆ ಗಿಡಕ್ಕೆ ಎಫೆಕ್ಟ್ ಜಾಸ್ತಿ. ಇದು ತಾನು ಒಂದೇ ಸರ್ವೆ ಮಾಡತ್ತೆ, ಬೇರೆಯವ್ರಿಗೆ ಬದುಕಕ್ ಬಿಡಲ್ಲ. ಇಲ್ಲಿ ನಾನೆಲ್ಲ ಸ್ವಲ್ಪ ಇವು ಹಾಕಿದೀನಿ, ಮೆಣಸು. ಇನ್ನು ಮೆಣಸು ಹಾಕಿದ್ರ? ಮೆಣಸು ಹಾಕಿ ಅಲ್ಲಿ ತೋರಿಸ್ತೀನಿ. ಇಲ್ಲಿ ಸಣ್ಣ ಗಿಡ ಇದಾವೆ. ಬಾಳೆನೂ ನಿಮ್ದೇನಾ? ಹಾ, ಅದು ನಮ್ದೇ ತೋಟ. ಇದು ನೋಡಿ, ಇವು ನಮ್ದು ಯಾವ ಕಡೆ ಅಂದ್ರೆ ಅಂಜೂರ. ನಮ್ ಫ್ರೆಂಡ್ ಒಬ್ರು ದೇವೇಂದ್ರಪ್ಪ ಅಂತೇಳಿ, ಅವರು ಕುರ್ಗೋಡ್ ಅವ್ರ ಕಡೆ ಸ್ವಲ್ಪ ಜಾಸ್ತಿ ಬೆಳಿತಾರೆ ಅಂಜೂರ. ಆ ಕಡೆ ಜಾಸ್ತಿ ಅಂಜೂರು. ಅವ್ರು ಕೊಟ್ಟರು 10 ಗಿಡ ಇವು. ಇಲ್ಲಿ ತಗೊಂಡಿದ್ ಬಾಳ ತಿಂದಿದ್ವಿ ನಾವು. ಹಾಕಿ 4 ತಿಂಗಳಿಗೆ ಸಿಕ್ಕಾಪಟ್ಟೆ ಬಂದಿತ್ತು. ಹಾಗಾಗಿ ಸ್ವಲ್ಪ ಕಟ್ ಮಾಡಿದೀನಿ. ಕೆಳಗಡೆನೆ ಕಟ್ ಮಾಡ್ಬೇಕಾಗಿತ್ತು. ಇಲ್ಲಿ ನೋಡಿ, ಇಲ್ಲಿ ಕೂಡ ಹೆಂಗ್ ಬಿಡ್ದೆ. ಆಕ್ಚುಲಿ ಇಲ್ಲಿ ಕಟ್ ಮಾಡಿದ್ರೆ ಹಿಂಗಾಗಿ ಬುಷ್ ಆಗುತ್ತೆ. ಸ್ವಲ್ಪ ನಾನು ಮೇಲೆ ಇರ್ಲಿ ಸ್ವಲ್ಪ. ಇದಕ್ಕೇನಂದ್ರೆ ಬೆಳಗ್ಗೆ ಇಲ್ಲಿ ನೋಡಿ ಬಿಸಿಲು, ಕಾಯಿ ಕಚ್ಚಿದೆ. ಎನಿ ಟೈಮ್ ಬರುತ್ತೆ ಇದು. ಹೌದಾ? ನಾರ್ಮಲಿ ಒಂದ್ 3 ತಿಂಗಳ ಗ್ಯಾಪ್ ತಗೊಳತ್ತೆ. ಈಗ ನೋಡ್ರಿ ಹೆಂಗ್ ಬಂದಿದೆ ನೋಡಿ ಗಿಡ. ಹೆಂಗಿದೆ ಇದೆಲ್ಲ? ವರ್ಷದಲ್ಲ ಇದೆಲ್ಲ? ವರ್ಷದ ನೋಡಿ ಹೆಂಗಿದೆ. ಇಲ್ಲಿ ಸ್ವಲ್ಪ ನಾವೇನ್ ಮಾಡ್ಬೇಕು, ಮಣ್ಣು ಎಳಿಬೇಕು. ಈ ಬೇರೆಲ್ಲ ರೂಟ್ ಎಲ್ಲ ಬಂದ್ಬಿಡುತ್ತೆ. ಮಣ್ಣು ಹೆಂಗೈತೆ ನೋಡಿ, ಚೆನ್ನಾಗ್ ಬಂದಿದೆಲ್ಲ. ಅದೇ ರೂಟ್ ಒಂದ್ ಸ್ವಲ್ಪ ಚೆನ್ನಾಗ್ ಮಾಡ್ಕೊಂಡ್ಬಿಟ್ರೆ ಎಲ್ಲ. ಕೋಕೋ. ಕೋಕೋ ಇದೆ. ಮತ್ತೆ ಕೋಕೋ ಎಷ್ಟಿದೆ ಅಣ್ಣ? ಕೋಕೋ ಒಂದು 250 ಗಿಡ. 250 ಗಿಡನಾ? ಓಕೆ ಓಕೆ. ಇದು ಅದ್ರ ಬೀಜದಿಂದ ಬಂದಿರೋದು. ನಾನ್ ತೆಗಿಬೇಕಂತ ಇದೀನಿ, ನಮ್ ಬ್ರದರ್ ಬೇಡ ಅಂತ ಇದಾರೆ. ಇದ್ರ ಬೀಜದಿಂದಾನೇ ಬಂದಿರೋದು. ಮತ್ತೆ ಇದು ನಾನು ಇಲ್ಲೇ ನಮ್ಮ ಒಬ್ರು ಸಿರ್ಸಿಯಿಂದ ತಂದಿದ್ರು ಕೆಲವೊಂದು ಇದು ಹಾಕಿದ್ದೆ, ಪೈನಾಪಲ್ಗಳು. ಪೈನಾಪಲ್ ಆಯ್ತಾ? ಇದೆ. ಆ ಲೆವೆಲ್ಗೇನು ಹಾಕಿ ಇಲ್ಲಿ ನೋಡಿ ಪೈನಾಪಲ್ ಇಲ್ಲಿದೆ. ಮತ್ತೆ ಇಲ್ಲಿ ಬನ್ನಿ, ಚೆನ್ನಾಗ್ ಬಂದಿದೆ ಪೈನಾಪಲ್. 1 ಇಯರ್ ಆಯ್ತು ಇದು. ಆಕ್ಚುಲಿ ಇದು 1 ಇಯರ್ ಬೆಳೆ ಇದು. ನೋಡ್ರಿ ಸರ್, ಅದೇ ನೋಡ್ರಿ ಕೆಮಿಕಲ್ ಹಾಕಿದ್ರೆ ಬರುತ್ತೆ. ವಿತೌಟ್ ಕೆಮಿಕಲ್ ನೋಡ್ರಿ, ವಿತೌಟ್ ಕೆಮಿಕಲ್ ಇಂದಾನೆ ಬೆಳಿಬೇಕಂತ ರೈತ. ಇಲ್ಲೊಂದು ಗಿಡ ಇದೆ, ಇದನ್ನ ತಿನ್ನಿ. ಇಲ್ಲಿ ತಿನ್ನಿ, ಇದು ಡೈರೆಕ್ಟ್ ತಿನ್ನಿ. ತುಳಸಿನ ಇದು? ಅಲ್ಲ ತಿನ್ನಿ, ನೀವೇ ತಿಂದು ಹೇಳಿ. ತಿನ್ನಿ ಹಂಗೆ ಡೈರೆಕ್ಟ್ ತಿನ್ನಿ. ಮಿಂಟೋ ಫ್ರೆಶ್. ಓಹೋ, ಹೆಂಗಿದೆ? ಈಗ ಬರ ಇದೆ ಇದು? ತಿನ್ರಿ. ಇದು ಅಂಟು, ಇದು ಹತ್ತುತ್ತಾ ಇದು? ಮನೆಗೆ ಹೋಗಿ ಹಾಕಿದ್ರೆ ಹತ್ತುತ್ತಾ ಇದು? ಕೊಡ್ತೀನಿ ನಾನು ನಿಮಗೊಂದು. ಏನು ಮಿಂಟೋ ಫ್ರೆಶ್ ತಿನ್ನಂಗೆ ಇಲ್ಲ ಅಂಗಡಿಗೆ ಹೋಗಿ. ಇದು ಆಯ್ತಲ್ಲ, ಲೆಮನ್ ಗ್ರಾಸ್ ಅಂತಾರಲ್ಲ. ಲೆಮನ್ ಗ್ರಾಸ್ ಇದು. ಇಲ್ಲಿ ನಾನು ನಮ್ಮ ತೋಟದ್ದೇ ಗಿಡಗಳನ್ನ ಹಾಕಿ ನಾನೇ ಸಸಿ ಮಾಡ್ಕೊಂಡು. ನೀವೇ ಸಸಿ ಮಾಡ್ಕೊಂಡಿರೋದು ಇದೆಲ್ಲ? ಮಾಡ್ಕೊಂಡಿದ್ದೀನಿ. ಮತ್ತೆಲ್ಲಾದ್ರ ಆದ್ರೆ ಹಾಕೋಣ ಅಂತೇಳಿ. ಟೇಸ್ಟ್ ಮಾಡಿದಿಲ್ಲ ಅಣ್ಣ, ಸಖತ್ ಇದು ಇಲ್ಲ? ಮಿಂಟೋ ಫ್ರೆಶ್. ಅಂಗಡಿಗೆ ಹೋಗಿ ನಾವು ಸುಮ್ನೆ ₹1 ಕೊಟ್ಟು ತಿನ್ನಕಿನ ಸಿಗರೇಟ್ ಹೊಡೆಯೋರಲ್ಲ. ನ್ಯಾಚುರಲ್. ನೀವು ಆಕ್ಚುಲಿ ನಾವ್ ಈ ತೋಟದಾಗ ಬಂದಾಗ ಸ್ವಲ್ಪ ನಮಗೀಗ ನುಗ್ಗೆ ಪೌಡ್ರು, ನುಗ್ಗೆ ಎಲೆಗೆ ಎಷ್ಟು ಬೆನಿಫಿಟ್ ಇದೆ ಅಂದ್ರೆ ಜನರು ಅದನ್ನ ಅರ್ಥ ಮಾಡ್ಕೊಳ್ತಾರೆ. ನೀವು ಬಂದಾಗ ಸ್ವಲ್ಪ ನುಗ್ಗೆ ಇದು ತಿನ್ನಿ, ಏನೋ ಎಲೆನ ಹಸಿ ಇರ್ಲಿ. ಇಲ್ಲಿ ನೋಡ್ರಿ, ಇದು ಆರೆಂಜ್ ಹಾಕಿದೀನಿ. ಆರೆಂಜ್ ಅಲ್ಲ, ಮೂಸಂಬಿನ ಇದು. ಇದು ಬಂದಿರೋದ ಹೆಂಗ್ ಮೂಸಂಬಿ. ಇನ್ನು ರೀಸೆಂಟ್ ಆಗಿ ಹಾಕಿದ್ದೀನಿ ಬಟರ್ ಫ್ರೂಟ್. ಇದು ಮೂಸಂಬಿ. ಮತ್ತೆ ಇದು ನಾವು ಸ್ವಲ್ಪ ಎಲ್ಲಾ ಟೈಮಲ್ಲಿ ಇರ್ಲಲ್ಲ. ಏನ್ ನೋಡ್ರಿ, ಮೆಣಸು ಹೆಂಗ್ ಬಂದಿದೆ ನೋಡಿ. ಮೆಣಸು ಹಾಕಿದೀನಿ ಟ್ರೈ ಮಾಡೋಕ್ಕೋಸ್ಕರ. ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ.
ಹಾ ವಿಳೆದೆಲೆ ಅಂತೀವಲ್ಲ ಆತರ ವಿಳೆದಲ್ಲ, ಅದೇ ತರ ಬರುತ್ತೆ. ಮೆಣಸು ಆ ರೀತಿನೇ ಇರುತ್ತೆ ಎಲೆ. ಹಾ ಪೆಪ್ಪರ್ ಅಂತೀವಿ ನೋಡ್ರಿ, ಮೆಣಸು ಹಾ 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 ಫುಲ್ ಖಾರ ಇರತ್ ನೋಡಿ. ಅದು ವಿಳೆದೆಲೆ ತರನೇ ಬರುತ್ತೆ ಇದು. ಹೌದು, ವಾಟರ್ ಆಪಲ್ ಭಯಂಕರ ಬರುತ್ತೆ ವಾಟರ್ ಆಪಲ್. ಹಾ 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 ಈ ಸಲ ನೋಡ್ಬೇಕು ಫ್ರೂಟ್ನಿಂಗ್ ಆಗ್ಬೋದು ಅಂತೇಳಿ. ಇದು ನಮ್ಮನ್ನೆಲ್ಲ ಕಾಪಾಡೋ ನಮ್ ಸೆಕ್ಯೂರಿಟಿ, ಇದು ಕ್ಯಾಮ್ರಾ. ಹಾ ನಮ್ ಕ್ಯಾಮ್ರಾ ಯಾವ ಕಡೆ ಹೋಗುತ್ತೆ ಆ ಕಡೆ ರೊಟೇಟ್ ಆಗತ್ತೆ. ನಾರ್ಮಲಿ ನಾನು ಈ ಹಣ್ಣುಗಳು ಇದಲ್ಲ ಪಪ್ಪಾಯಿಗಳು ನೋಡಿ, ನನ್ ಮನೆಯಲ್ಲೇ ತಿಂದು ಇರೋ ಬೀಜದಿಂದ ಹಾಕಿರೋ ಗಿಡಗಳು ಇವು. ಇವು ಸ್ವಲ್ಪ ಸೇಫ್ ಆಗ್ತಿರೋದ ಕಾರಣ ನಮ್ ಕ್ಯಾಮ್ರಾನ ನಾವು ತಿಂತಾ ಇದೀವಿ ಸ್ವಲ್ಪ ಇದನ್ನ. ಬಿಫೋರ್ ತಿನ್ನಕ್ಕೂ ಆಗ್ತಿರಲಿಲ್ಲ ಕ್ಯಾಮ್ರಾಗಿಂತ ಮುಂಚೆ. ಇದು ಸ್ಟಾರ್ ಫ್ರೂಟ್ ಒಂದ್ 3 ಗಿಡ ಹಾಕಿದೀನಿ. ರಾಂಬೂಟನ್ ಗಿಡ, ಲಾಸ್ಟ್ ಟೈಮ್ ಹಾಕಿದ್ದೆ ಕಡೆ ಒಂದ್ ಗಿಡ. ರಾಂಬೂಟನ್ ಗಿಡ N18 ಅಂತೇಳಿ ರಾಂಬೂಟನ್. ನೋಡೋಣ ಈ ಸಲ ಹೆಂಗ್ ಬರುತ್ತೆ ಅಂತೇಳಿ ಟ್ರೈ ಮಾಡೋಣ ಅಂತೇಳಿ ಲಾಸ್ಟ್ ಟೈಮ್ ಹಾಕಿದ್ದೆ. ಅಲ್ಲಿ ಬಿಸಿಲು ಜಾಸ್ತಿ ಇರಬಾರ್ದು, ಬಟ್ ಸತ್ತ ಇದು ಗಜನಿಂಬೆ. ಸ್ವಲ್ಪ ದೊಡ್ಡ ನಿಂಬೆ ಬರುತ್ತೆ. ಈ ಮಲ್ನಾಡ್ ಸೈಡ್ ಬೆಳೆಸ್ತಾರೆ ಇದನ್ನ. ಇದು ಬಂದ್ಬಿಟ್ಟು ಪೀನಟ್ ಬಟರ್ ಅಂತೀವಿ. ಪೀನಟ್ ಬಟರ್ ಶೇಂಗಾ ಕಾಶ್ಮೀರ ಕಡೆ ಜಾಸ್ತಿ ಸಿಗುತ್ತೆ. ಹೌದು, ಇವೆಲ್ಲ ಹಲಸು ಹಾಕಿದ್ದೀನಿ ನಾರ್ಮಲ್. ಇದು ಬಂದ್ಬಿಟ್ಟು ಯಾವ್ದು ಗೋಡಂಬಿ. ಲಾಸ್ಟ್ ಟೈಮ್ ಬಂದಿತ್ತು ಗೋಡಂಬಿ, ತಿಂದೆ. ಅದ್ರಲ್ಲಿ ನಮ್ದು ಒಂದು ಇದು ಮಾಡಿದೀನಿ ಬನ್ನಿ. ಇದು ನೋಡಿ, ಇದು ನಾನು ನಿಮಗೆ ಅನ್ನಲ್ಲ, ಅದು ಯಾವ್ದು ಸುಳಿ ರೋಗ, ಟಾಟಾ ಕಂಪ್ನಿದ್ದು ಬ್ಲಿಟ್ಯಾಕ್ಸ್ ಅಂತ ಬರುತ್ತೆ. ಯಾವುದು COX, ಕಾಪರ್ ಆಕ್ಸಿಕ್ಲೋರೈಡ್. ಇದನ್ನ ಹಾಕಿದ್ರೆ ಇದಾಗುತ್ತೆ. ಗಡಿಗೆ ನಾನು ಇದಕ್ಕೆ ಕಟ್ಟಿದ್ದೆ ಅಂದ್ರೆ ಜೇನುಳ ಬಂದು ಕುಂದ್ರಲಿ ಅಂತೇಳಿ ಚಕ್ಕೆ ಸಕ್ಕರೆ ಹಾಕಿ ಮಾಡಿದ್ದೆ. ಬಟ್ ಅದು ಆಕ್ಚುಲಿ ಸಕ್ಸಸ್ ಆಗಿಲ್ಲ. ಇಲ್ಲಿ ನಾನು ಕೆಲವೊಂದು ಗಿಡಗಳು ಹಾಕಿದೀನಿ ಈ ವರ್ಷ. ಬನ್ನಿ ತೋರಿಸ್ತೀನಿ ನಿಮಗೆ. ಪಕ್ಷಿಗಳಿಗೂ ಗೂಡಾಗತ್ತೆ ಆ ಕಾನ್ಸೆಪ್ಟ್ ನಲ್ಲಿ ಇವು ಗಿಡಗಳು ಹಾಕಿದೀನಿ ಮೊನ್ನೆ. ನೋಡಿ ಇಲ್ಲೆಲ್ಲ ಗಿಡಗಳು ಹಾಕಿದೀನಿ. ಇಲ್ಲಿ ಒಳಗಡೆ ಬನ್ನಿ, ಸ್ವಲ್ಪ ನೋಡ್ಕೊಂಡ್ ಬನ್ನಿ. ಇಲ್ಲಿ ಕಲ್ಲಿತ್ತು, ಕ್ಲೀನ್ ಮಾಡ್ಸಕ್ ಆಗ್ಲಿಲ್ಲ. ಅದಕ್ಕೆ ಏನ್ ಮಾಡೋಣ ಅಂತಂದಾಗ ಹಿಂಗೆ ಹಾಕ್ಬಿಡೋಣ ಮಾವಿನ ಗಿಡ ಹಾಕಿದೀನಿ ಬಾಳ. ಇಲ್ಲಿ ಬನ್ನಿ, ಇದು ನೋಡಿ ಯಾವುದು ಏನಂತಾರೆ, ಸಪೋಟ. ಇವೆರಡು ಸಪೋಟ. ಮತ್ತೆ ಇದು ಯಾವುದು ಸ್ಟಾರ್ ಫ್ರೂಟ್, ಯಾವುದು T*D ಅಂತೇಳಿ ತಿಪ್ಟೂರು ಗ್ರಾಫ್ಟೆಡ್ ರೀಸೆಂಟ್ಲಿ ಹಾಕಿದೀನಿ. ಒಂದ್ 15 ಅಡಿ ಹೈಟ್ ಹೋಗುತ್ತೆ, ಎಳ್ನೀರು ಬರುತ್ತೆ, ಕಾಯಿ ಕೊಚ್ಕೊಳತ್ತೆ. ಮೊನ್ನೆ ಇದು ಒಂದ್ ಗಿಡ ಬಂದಿಲ್ಲ, ಬಟ್ ಇದು ಒಂಥರ ನಮ್ದು ಹೊಲದಲ್ಲಿರೋ ವೇಸ್ಟ್ ಎಲ್ಲ ಇಲ್ಲಿ ಹಾಕಿ ಒಂಥರ ಗುಡ್ಡ ತರ ಆಗ್ಬಿಟ್ಟಿದೆ. ನೋಡಕ್ಕೂ ಒಂಥರ ವ್ಯೂ ಚೆನ್ನಾಗಿದೆ, ಗುಡ್ಡ ತರ ಆಗಿದೆ. ಬ್ಯಾಕ್ ವಾಟರ್. ಹೌದು. ಇಲ್ಲಿ ಕೂಡ ಗಿಡಗಳು ಹಾಕಿದೀನಿ. ಮುಂದೆ ನಾವು ಡೈರೆಕ್ಟ್ ನೀರ್ ಹಾಕಿ ಮಾಡೋಣ ಅಂತೇಳಿ. ಮತ್ತೆ ಅಲ್ಲೊಂದು ಗಿಡಗಳು ಹಾಕಿದೀನಿ. ಯಾವ್ದಂದ್ರೆ ನೆಲ್ಲೆಕಾಯಿ. ಹುಳ ಪುಡಿ ಇದ್ದವು ಇರತ್ತೆ ಮನೆ ಹುಳಗಳು. ಈಗಿನ ಹುಳಗಳು ಹೆಂಗಾಗಿದಾವ ಗೊತ್ತಾ, ಇವ್ ಗೆದ್ಲು ಸ್ಟಾರ್ಟ್ ಆಗಿ ಹುಳ ಉಪ್ಪಡಿ ಇಲ್ದಂಗ ಆಗ್ಬಿಟ್ಟಿದೆ. ಇಲ್ಲಿ ನೋಡಿ ನಾನು ಇದು ಹಾಕಿದ್ದೆ, ನಿಮಗೊಂದು ತೋರಿಸ್ತೀನಿ. ಇದು ನೆಲ್ಲಿ, ಕಾಡ್ನೆಲ್ಲಿ ಹಾಕಿದೀನಿ. ಇರ್ಲಿ, ಕಾಡಿನೆಲೆ, ಬೆಟ್ಟದ ನೆಲ್ಲಿಕಾಯಿ. ಮತ್ತೆ ಅದಾದ್ಮೇಲೆ ಈ ತೋಟ ಇದ್ರಲ್ಲಿ ಏನಂದ್ರೆ ಒಂಥರ ಮಾವಿನ ಗಿಡಗಳು ಹಾಕಿದೀನಿ. ಒಂದು 20-30 ಮಾವಿನ ಗಿಡ ಹಾಕಿದೀನಿ. ನಾಳೆ ಪಕ್ಷಿಗಳಿಗಿರ್ಲಿ ಅಥವಾ ನಮ್ ಪರ್ಪಸ್ಗಿರ್ಲಿ. ವ್ಯೂ ಚೆನ್ನಾಗಿದೆ ಅಣ್ಣ ನಿಮ್ ತೋಟದ್ದು. ಚೆನ್ನಾಗಿದೆನಾ? ನಮಗಿಷ್ಟ ಮಾಡಿದೆ, ನಮಗೆ ಏನನ್ಸುತ್ತೆ ಅಷ್ಟು ಮಾಡಿದ್ದೆ. ಯಾಕಂದ್ರೆ ಅಣ್ಣ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕಿರ್ತೀನಿ. ಯಾರಾದ್ರೂ ಫೋನ್ ಮಾಡಿ ಡೀಟೇಲ್ಸ್ ಕೇಳಿದ್ರೆ ಅವ್ರಿಗೆ ಡೀಟೇಲ್ಸ್ ಕೊಡಿ. ಈಗ ಕೆಲವೊಬ್ರು ತೋಟಗಳನ್ನ ಮಾಡ್ಕೋಬೇಕು. ಇಲ್ಲ, ಈಗ ಏನ್ ಗೊತ್ತಾ, ಕೆಲವೊಬ್ರು ಏನ್ ಅನ್ಕೊಂಡಿದ್ದಾರೆ, ನನ್ನ ಪ್ರಕಾರ ಈಗ ತೋಟ ಅಂದ್ರೆ ಈಗ ನೋಡ್ರಿ ನಮ್ ಎರೆಹುಳ ತೋರಿಸ್ತೀನಿ. ಎರೆಹುಳದು ಈಗ ನೋಡ್ರಿ ಈ ಸೈಡ್ ಅಷ್ಟು ಚೆನ್ನಾಗ್ ಬಂದಿಲ್ಲ ಬಾಳೆ. ಡಿಪೆಂಡ್ಸ್, ನೆಲದ ಮೇಲೆ ಹೋಗತ್ತೆ. ನೋಡಿ ನೋಡ್ರಿ ಹುಳುಗಳು ನೋಡ್ರಿ ಎಷ್ಟಿದೆ ನೋಡ್ರಿ.
ಎರೆಹುಳುಗಳು ಹಾ ಹಾ ಎಷ್ಟು ಬೇಕು ನಿಮಗೆ? ಆಲ್ರೆಡಿ ಗೊಬ್ಬರನ ಆಗ್ಬಿಟ್ಟಿದೆ. ಹಾ ಹಾ ಈಗ ನಾನು ಅಲ್ಲೊಂದು ತೊಟ್ಟಿ ಮಾಡಿದ್ನಲ್ಲ, ಈ ತೊಟ್ಟಿಯಿಂದ ತೆಗೆದ್ಮೇಲೆ ಇಲ್ಲಿರೋ ಎಲ್ಲ ವರ್ಮಿ ಕಾಂಪೋಸ್ಟ್ ತೆಗೆದು ನೆಕ್ಸ್ಟ್ ಆ ಕಡೆ ಆ ತೊಟ್ಟೆಯಲ್ಲಿ ಇದು ಹುಳುಗಳನ್ನ ಅಲ್ಲಿ ಹಾಕೋಣ ಅಂತೇಳಿ ಪ್ಲಾನ್ ಮಾಡಿದ್ವಿ. ಇದು ಔಷಧಿ ಒಂದು ಹೇಳ್ಬಿಡೋಣ, ಇದು ಯಾವ ತರ ಮಾಡ್ತಿರೋದು? ಔಷಧಿ ಒಂದು ಇಟ್ಟಿದ್ರಲ್ಲ ಈಗ ನಿಮಗೆ ಗೊಣ್ಣೆ ಹುಳದ ಹೇಳಿದ್ನಲ್ಲ, ಇದು ಡ್ರಿಪ್ ಮುಖಾಂತರ ಕೊಟ್ಟೆ ನಾನು. ಡ್ರಿಪ್ ಮುಖಾಂತರ ಕೊಡ್ತೀರಾ ಇದನ್ನೆಲ್ಲ? ಡ್ರಿಪ್ ಮುಖಾಂತರ ಕೊಡ್ತಾ ಇದೀನಿ. ನಾವು ಬೆಟರ್ ಏನ್ ಮಾಡ್ಬೇಕಂದ್ರೆ ನನಗೆ ಅನ್ಸಿದ್ದು, ಆ ಗಿಡ ಈಗ ಇವು ಯಾವ ಈ ಗಿಡ ಇವೆಯಲ್ಲ, ಈ ಗಿಡ ಸುತ್ತಲೂ ಹಾಕ್ಬಿಟ್ರೆ ಈವ್ನಿಂಗ್ ಟೈಮ್ ಅಲ್ಲಿ ಆ ಹುಳ ಏನಾದ್ರು ಬಂತಂದ್ರೆ ಗೊಣ್ಣೆ ಹುಳ ಏನಾಗತ್ತಂದ್ರೆ ಫಂಗಸ್ ಕ್ರಿಯೇಟ್ ಆಗತ್ತೆ. ಫಂಗಸ್ ಕ್ರಿಯೇಟ್ ಆಗಿ ಅದ್ ಎಲ್ಲಿ ಹೋಗ್ಲಿಲ್ಲಂಗೆ ಫುಲ್ ಒಂಥರ ಬೂಸ್ ಅಂತೀವಲ್ಲ, ಬ್ರೆಡ್ಡಿಗೆ ಹೆಂಗೆ ಬೂಸ್ ನೆಟ್ ಅದನ್ನ ಕ್ರಿಯೇಟ್ ಮಾಡ್ತಾರೆ. ಮೆಟ್ರೋಸಿಯಂ ಅನಿಸೋಲಾ. ಇದನ್ನ ಇವರು ಯಾವ್ದು ಯೂನಿವರ್ಸಿಟಿಯಲ್ಲಿ ಮಾಡ್ತಾರೆ. ನಿಮಗೆ ತೋರಿಸ್ತೀನಿ ಅದು ಯಾವ ರೀತಿ ಇರುತ್ತೆ ಅಂತೇಳಿ. ಇಲ್ಲಿ ನೋಡಿ, ಯೂನಿವರ್ಸಿಟಿಯಲ್ಲಿ ಕಲ್ಚರ್ ತಗೊಂಡು ಅವರು ಇದು ಮೆಟ್ರೋಸಿಯಂ ಅನಿಸೋಲಾ ಅಂತೇಳಿ ಅವರು ಕ್ರಿಯೇಟ್ ಮಾಡ್ತಾರೆ. ಯಾವ್ದು ನಮ್ದು ಮುಂಡ್ರಾಬಾದ್ ಯೂನಿವರ್ಸಿಟಿಯಲ್ಲಿ ಇದೆ ಅಲ್ಲ, ಪ್ರತಿಯೊಂದು ಯೂನಿವರ್ಸಿಟಿಯಲ್ಲೂ ಸಿಗತ್ತೆ. 150 ರೂಪೀಸ್. ಹೊರಗಡೆ ಇದು ಬೇಕಂದ್ರೆ 300 ಆ ರೀತಿ ಮಾರ್ತಾರೆ. ಬಟ್ ಅಲ್ಲಿ ನಾವು ಯೂನಿವರ್ಸಿಟಿಯಲ್ಲಿ ಬೆನಿಫಿಟ್ ತಗೊಂಡ್ರೆ ಬಹಳಷ್ಟು ಸಿಗತ್ತೆ. ಇದನ್ನ ತಗೊಂಡ್ ನಾವು ಅಡಿಕೆ ಗಿಡ ಇರ್ಲಿ, ಕಬ್ಬಿನ ಹೊಲ ಇರ್ಲಿ, ಮತ್ತೆ ಕಬ್ಬಿನ ಹೊಲದಲ್ಲಿ ಡೈರೆಕ್ಟ್ ಬಿಟ್ರು ನಡೆಯುತ್ತೆ. ನೀರ್ ಬಿಟ್ಟಿರ್ತೀವಲ್ಲ, ಡ್ರಿಪ್ ಇಲ್ದಿದ್ರು ನೀರ್ ಬಿಟ್ಟಿರ್ತೀವಿ, ನೀರ್ಸಿರ್ತಾರಲ್ಲ ಹಂಗೆ ಬಿಟ್ರು, ನೀರ್ ಜೊತೆ ಬಿಟ್ರು ಸ್ವಲ್ಪ ಇದು ಮಾಡಿ ಅದು ಕೂಡ ಯೂಸ್ ಆಗತ್ತೆ. ಒಂದ್ ಎಕರೆಗೆ 2-3 ಕೆಜಿ, ಒಂದ್ ಎಕರೆಗೆ 2-3 ಕೆಜಿ ಬಿಟ್ರೆ ಆಯ್ತು. ಬಟ್ ಇಲ್ಲಿ ರೈತರು ಏನ್ ಮಾಡ್ತಾರಂದ್ರೆ, ಅವರಿಗೆ ಆ ಕಾನ್ಸೆಪ್ಟ್ ಇಲ್ಲ. ನಮ್ ರೈತರಿಗೆ ಕ್ಲೋರೋಫಾರೆಸಿಸ್ ಅನ್ನಲ್ಲ 50 EC ಅದು ಹೊಡೆದ್ ಬಿಡ್ತಾರೆ ತಂದು. ಅದು ಸಿಗಾಬಿಡೆ ಎರೆಹುಳ ಇದ್ರೆ ಎರೆಹುಳನು ಸಾಯುತ್ತೆ, ಅದನ್ನೆಲ್ಲ ಸತ್ತೋಗ್ಬಿಡ್ತಾವ. ಆ ರೀತಿ ಕಾನ್ಸೆಪ್ಟ್. ಬಟ್ ನಾವು ಆರ್ಗ್ಯಾನಿಕ್ ಮಾಡ್ತೀವಲ್ಲ, ಈಗ ನಿಮಗೆ ಡೈರೆಕ್ಟ್ ಹುಳ ತೋರಿಸಿದ್ನ. ಬಟ್ ನಾನು ಅದನ್ನ ಮಾಡಕ್ ಹೋದ್ರೆ ನಂದು ಇಷ್ಟು ದಿವಸ ಮಾಡಿ ಕೆಲಸ ವೇಸ್ಟ್ ಆಗೋಗುತ್ತೆ ಅಂತ. ನಮಗೆ ಅಲ್ಲಿ ನಮ್ದು 1/2 ಎಕರೆ ಇದೆ, ಅಲ್ಲಿ ತೋರಿಸ್ತೀನಿ ಬನ್ನಿ ನಿಮಗೆ. ಇದು ಹಾಕಿದ್ವಿ ಏನಂದ್ರೆ ಅಲ್ಲಿ ಈಗ ಸಾಲಿಂದ ಸಾಲ್ ಮಧ್ಯೆ ಆಯ್ತಲ್ಲ, 4 ಅಡಿಕೆ ಗಿಡದ ಮಧ್ಯೆ ಲವಂಗ ಹಾಕಿದ್ವಿ. ಇದು ಲವಂಗ. ಇದು ನೈಟ್ರೋಜನ್ ಫಿಕ್ಸೇಷನ್ ಗೋಸ್ಕರ ಏನ್ ಮಾಡಿದೀನಿ, ಯಾವ್ದು ನುಗ್ಗೆ ಹಾಕಿದೀರಾ, ಕ್ಲೀನ್ ಮಾಡೋಕೆ. ಇದು ಕೋಕೋ ಹಾಕಿ ಒಂದ್ ಲೈನ್ ಹಾಕಿದೀನಿ ಇರ್ಲಿ ಅಂತೇಳಿ. ಒಂದ್ ಲೈನ್ ಕೋಕೋ ಹಾಕಿದೀನಿ. ಇನ್ನು ನಾವ್ ಹೆಂಗ್ ಹಾಕಬಹುದು ಗೊತ್ತಾ, ಒಂದು ಲವಂಗ, ಒಂದು ಕೋಕೋ, ಒಂದ್ ಚಕ್ಕೆ, ಮತ್ತೆ ಜಾಯಿಕಾಯಿ ಆ ರೀತಿನೂ ಹಾಕಬಹುದು. ಈಗ ನೋಡ್ರಿ, ನಾನು ಇದಾಯ್ತಾ, ಚಕ್ಕೆ. ಈ ಗಿಡದಿಂದ ಆ ಗಿಡ ಚಕ್ಕೆಗೆ ಎಷ್ಟಡಿ? 16 ಅಡಿ ಡಿಫ್ರೆನ್ಸ್. ಮತ್ತೆ ಈ ಲವಂಗದಿಂದ ಈ ಲವಂಗದ ಗಿಡಕ್ಕೂ 16 ಅಡಿ. ಇದು ಮರ ಆಗಲ್ವಾ? ಇದು ಮರ ಆಗತ್ತೆ. ಅದು ಮರ ಆಗತ್ತೆ. ಇದು ಸ್ವಲ್ಪ ಸಣ್ಣ ಮರ ಆಗತ್ತೆ. ಇದು ಯಾವ್ದು, ಅದು ಸಣ್ಣ ಮರ ಆಗತ್ತೆ. ಇದು ಗಿಡನೇ ಆಗತ್ತೆ. ಇದು ನೋಡಿ, ಚಕ್ಕೆ, ಮತ್ತೆ ಇದು ಲವಂಗ, ಮತ್ತೆ ಈ ಬಾರ್ಡರ್ ಅಲ್ಲಿ ಮತ್ತೆ ತೆಂಗು ಹಾಕಿದೀನಿ. ತೆಂಗು ಹಾಕಿದೀನಿ. ಆ ತೆಂಗ್ ಮಧ್ಯೆ ಸ್ವಲ್ಪ ಏನ್ ಹಾಕಿದೀನಿ, ಮಾವು ಸ್ವಲ್ಪ ಹೈ ಡೆನ್ಸಿಟಿಯಲ್ಲಿ ಹಾಕಿದೀನಿ. ಇಲ್ಲಿ ಒಂದಕ್ಕೊಂದು ಕಾಂಪಿಟೇಷನ್ ಆಗಬಹುದು. ಇದು ಎರಡನೇ ತೋಟ ನಿಮ್ದು? ತೋಟ. ಈ ಮೊನ್ನೆ ಹುಲ್ಲು ಬ್ರಷ್ ಕಟ್ರಿಂದ ಎಲ್ಲ ತೆಗ್ಸಿದೀನಿ, ಕ್ಲೀನ್ ಮಾಡಿಸ್ಬೇಕು. ಈಗ ಲೇಬರ್ ತಗೊಂಡ್ ಕ್ಲೀನ್ ಮಾಡಿಸ್ಬೇಕು. ಆಕ್ಚುಲಿ ಹೊಲ ಬಹಳ ಚೆನ್ನಾಗ್ ಬಂದಿತ್ತು. ನೀರಿಲ್ದೆ ಮತ್ತೆ ಈ ಸಿಗೋಟಿಕ ರೋಗ ಅಂತೀವಿ ನೋಡ್ರಿ, ಇದು ಒಂದು ರೋಗ. ಇದೊಂದು ರೋಗ. ಈ ರೋಗದಿಂದ ಸ್ವಲ್ಪ ಹೊಲ ಎಲ್ಲ ಹಾಳಾಗಿದೆ. ಇದು ಬಂತಂದ್ರೆ ಏನ್ ಮಾಡ್ಬೇಕಂದ್ರೆ, ಇದನ್ನ ಕಟ್ ಮಾಡಿ ಹೊರಗಡೆ ಹೋಗಿ ಸುಡಬೇಕು. ಇದನ್ನ ಇಲ್ಲಿ ಕೂಡ ಬಿಡಬಾರ್ದು. ನೆಕ್ಸ್ಟ್ ಇದಕ್ಕೆ ಗಿಡಕ್ ಕೂಡ ಇದು ಹತ್ಕೊಳತ್ತೆ, ಅಂಟ್ರೋಗ. ಹಂಗಾಗಿ ಇದನ್ನ ನೆಕ್ಸ್ಟ್ ತೆಗೆದು ಅಟ್ಲೀಸ್ಟ್ ಡ್ರಿಪ್ ಯಾವ್ದು ಟಿಶ್ಯೂ ಕಲ್ಚರ್ ಆದ್ರೆ ಹಾಕಾನೆ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇದೀನಿ. ಇದು ಒಂದ್ 1/2 ಎಕರೆ ಟ್ರೈ ಮಾಡೋಣ ಅಂತೇಳಿ. ಮತ್ತೆ ನಂದು ಸೇಮ್ ಅದೇ ಕಾನ್ಸೆಪ್ಟ್. 32 ಅಡಿಗೆ ಒಂದು ಇವು ಏನು ಇಲ್ಲಿ ಜಾಯಿಕಾಯಿ ಬೀಜದ ಗಿಡ ಹಾಕಿದೀನಿ. ಈಗ ಒಂದ್ ಲೈನ್ ಬಿಟ್ಟು ಒಂದ್ ಲೈನ್ ನೋಡ್ರಿ, ಇಲ್ಲಿ ಒಂದ್ ಲೈನ್ಗೆಲ್ಲ ಇಲ್ಲ ಚಕ್ಕೆ ಲವಂಗ ಇಲ್ಲ, ಆ ಲೈನ್ ಹಾಕಿನಿ. ಒಂದ್ ಲೈನ್ ಅಲ್ಲ, ಈ ಲೈನ್ ಖಾಲಿ. ನೆಕ್ಸ್ಟ್ ಲೈನಿಂಗ್ ಮತ್ತೆ ಅಲ್ಲಿಗೆ 16 ಅಡಿ ಡಿಫರೆನ್ಸ್ ಇರುತ್ತೆ. ಚಕ್ಕೆ ಲವಂಗ ಮತ್ತೆ, ಯಾಕಂದ್ರೆ 4 ಗಿಡದ ಮಧ್ಯೆನೆ ಬರ್ತವೆ. ಯಾವುದೇ ಇರ್ಲಿ ಗಿಡಗಳು 4 ಈಗ ಅಡಿಕೆ ಗಿಡದ ಮಧ್ಯೆನೆ ಬರುತ್ತೆ. ಈ ರೀತಿ ಮಾಡ್ಕೊಂಡಿದೀನಿ.
ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು ಇದಕ್ಕೆ. ಹಾ ಇವೆಲ್ಲ ಕಟ್ ಮಾಡಿಸ್ಕೋಬೇಕು, ಇವು ಕ್ಲೀನ್ ಮಾಡಬೇಕು. ಅದೇ ಅದೇ. ಈಗ ತೆಗೆದ್ಮೇಲೆ ನೆಕ್ಸ್ಟ್ ಬೇರೆ ಹಾಕ್ಬೇಕಂತ ಇದ್ದೀರಾ? ಹೌದು. ಮೂಲತಃ ಈಗ ನಮ್ ತೋಟ ನೋಡಿದ್ರಲ್ಲ, ನಿಮ್ಗೆ ಹೆಂಗ ಅನಿಸ್ತಿದ್ದು ನಮ್ ಬಯಲ್ ಸೀಮೆಯಲ್ಲಿ? ನಿಮಗೆ ಹೆಂಗ ಅನಿಸ್ತು? ಚೆನ್ನಾಗ್ ಬಂದಿದೆ. ಹೌದಲ್ಲ, ಪ್ರಯತ್ನ ಕಾಣ್ತಾ ಇದೆ. ನಮ್ ಬಯಲ್ ಸೀಮೆಯಲ್ಲಿ ಇದನ್ನ ಬೆಳೆಯಲ್ಲ ಅಂತ ಅಂತಾರೆ, ಬಟ್ ಬೆಳೆಸಿದ್ರೆ ನಾವೇನಂದ್ರೆ ಎಂಡ್ ಆಫ್ ದ ಡೇ ಏನ್ ಮಾಡ್ಬೇಕಂದ್ರೆ ನಮ್ ತೋಟಕ್ಕೆ ಬೇಕಾಗಿರೋ ಕ್ಲೈಮೇಟ್ ನ ನಾವು ರೆಡಿ ಮಾಡ್ಕೋಬೇಕು. ಅದೇ ಅದೇ. ಯಾಕಂದ್ರೆ ಹ್ಯೂಮಸ್ ಕ್ರಿಯೇಟ್ ಮಾಡ್ಕೋಬೇಕು. ನಮ್ಮ ತೋಟಕ್ಕೆ ಈ ಅಡಿಕೆಗೆ ಏನ್ ಬೇಕು ಆ ಕ್ಲೈಮೇಟ್ ನ ನಾವು ರೆಡಿ ಮಾಡ್ಕೋಬೇಕು. ಜಾಯಿಕಾಯಿಗೆ ಏನ್ ಬೇಕು ಆ ಕ್ಲೈಮೇಟ್ ನ ರೆಡಿ ಮಾಡ್ಕೋಬೇಕು. ಚಕ್ಕೆಗೆ ಏನ್ ಬೇಕು ಅದನ್ನ ಮಾಡ್ಕೋಬೇಕು. ಲವಂಗಕ್ಕೆ ಏನ್ ಬೇಕು ಅದನ್ನೆಲ್ಲ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಕ್ರಿಯೇಟ್ ಮಾಡ್ಕೊಂಡಿದ್ಮೇಲೆ ಈಗ ನಾವು ಹಾಕಿರೋದು ನಾವು ಹಾಕಿದೀವಿ, ಫಸಲ್ ಬರುತ್ತೋ ಇಲ್ಲ ಅದು ಬಂದೇ ಬರುತ್ತೆ. ಆಬ್ವಿಯಸ್ಲಿ ನಾವು ಚೆನ್ನಾಗಿ ಮಾಡಿದ್ರೆ ಪ್ರಯತ್ನ ಪಟ್ರೆ ಬಂದೇ ಬರುತ್ತೆ. ಅದ್ರ ಬಗ್ಗೆ ಡೌಟ್ ಇಲ್ಲ. ನೀವೇ ನೋಡಿದಿರಲ್ಲ ಕೆಲವೊಂದು ಗಿಡಗಳು ನಾವು ಏನು ಹಾಕಿಲ್ಲ ಯಾವ ರೀತಿ ಬಂದಿದಾವೆ. ಬಾಳೆ ನೋಡಿ, ಕೆಮಿಕಲ್ ಇಲ್ದಂಗ್ ಬಾಳೆ ಬರೋದೇ ಇಲ್ಲ ಅಂತ ನೋಡಿ. ಈಗ ನೋಡಿ ಯಾವ ರೀತಿ ಬಿಡ್ತದ. ಒಂದ್ ಗಿಡದಲ್ಲಿ 8-9 ಚಿಪ್ ಇದೆ ಏಲಕ್ಕಿ ಬಾಳೆ. 8-9 ಚಿಪ್ ಬಿಡ್ತದೆ ಒಂದು ಇದ್ರಲ್ಲಿ, ಒಂದ್ ಗಿಡದಲ್ಲಿ. ಒಂದ್ ಗೊನೆಯಲ್ಲಿ 8-9 ಚಿಪ್ ಇದೆ. ಹಂಗಾಗಿ ಮಾಡಿದ್ರೆ ಇರುತ್ತೆ. ಈಗ ರೈತರಿಗೆ ಏನಂದ್ರೆ ಮಾಡ್ಬೇಕಷ್ಟೇ. ಅದೇ ಅದೇ. ಏನಂದ್ರೆ ಈಗ ಸಮಗ್ರ ಕೃಷಿ ಮಾಡೋದ್ರಿಂದ ಸ್ವಲ್ಪ ಎಲ್ಲರಿಗೂ ಒಂದ್ರಿಂದ ಲಾಭ ಇರುತ್ತೆ. ಈಗ ನೋಡ್ರಿ ಕೋಕೋ, ಈಗ ನೀವು ನೋಡಿರಲ್ಲ, ಈಗ ನೋಡಿ ಅಡಿಕೆ, ಈ ಕೋಕೋ ಐತಲ್ಲ, ನಾಳೆ ಇದು ಬೆಳೆ ಈಗ 2 ವರ್ಷಕ್ಕೆ ಬಂದ್ಬಿಡತ್ತೆ. ಕೋಕೋ 2 ವರ್ಷಕ್ಕೆ ಬರುತ್ತೆ. ನಮ್ದು ಬಾಳೆ ಹೋದ್ಮೇಲೆ ಅದು ಹಿಡಿಯತ್ತೆ, ನುಗ್ಗೆಕಾಯಿ ಹಿಡಿಯತ್ತೆ. ಒಂದ್ ಕಡೆ ಫ್ಯೂಚರ್ 5 ವರ್ಷ 6 ವರ್ಷ ಬಿಟ್ರೆ ಅಡಿಕೆ ಬರುತ್ತೆ. ಇನ್ನೊಂದ್ 2 ವರ್ಷಕ್ಕೆ ಜಾಯಿಕಾಯಿ ತೋರಿಸಿದ್ನಲ್ಲ, ಜಾಯಿಕಾಯಿ 2-3 ವರ್ಷಕ್ಕೆ ಬರುತ್ತೆ. ತೆಂಗು ಒಂದು 5-6 ವರ್ಷಕ್ಕೆ ತೆಂಗುನು ಬರುತ್ತೆ. ಎಲ್ಲ ಒಂದ್ 5 ವರ್ಷ ನಾವ್ ಎಫರ್ಟ್ ಹಾಕಿದ್ರೆ ಬರುತ್ತೆ. ಅಮೌಂಟ್ ದುಡ್ಡು ಹೋಗುತ್ತೆ ಸಹಜವಾಗಿ, ಇಲ್ಲ ಅನ್ನಂಗಿಲ್ಲ. ಬಟ್ ನಾವು ಅನ್ಕೊಂಡು ಒಂದ್ ಎಕರೆಗೆ ಎಷ್ಟು ಬರ್ಬೋದು ಟೋಟಲ್ ಖರ್ಚು? ನನಗೆ ಅನ್ಸೋ ಪ್ರಕಾರ ಇದರಲ್ಲಿ ಜಾಸ್ತಿ ಖರ್ಚು ಅನ್ನೋದ್ಕಿಂತ ಪ್ಲಾನ್ ಮಾಡಿ ಮಾಡ್ಬೇಕು. ಯಾವುದೇ ಮಾಡ್ಲಿ ಪ್ಲಾನ್ ಮಾಡಿ ಮಾಡ್ಬೇಕು. ನಂದು 2.5-3 ಲಕ್ಷ ಹೋಗುತ್ತೆ. ಬಟ್ ಮೇಂಟೆನೆನ್ಸಿಗೆ ಅಂತೇಳಿ ಸ್ವಲ್ಪ ಯಾವ ಟೈಮಿಗೆ, ಈಗ ನೋಡ್ರಿ ನಾವು ನಿಮಗೆ ಹುಳುಗಳು ತೋರಿಸಿದ್ನು, ಆ ಹುಳುಗಳಿಗೆ ನಾವು ಕರೆಕ್ಟ್ ಟೈಮಿಗೆ ಮಾಡ್ಲಿಲ್ಲ ಅಂದ್ರೆ ಗಿಡಗಳು ಹಾಳಾಗತ್ತೆ. ಇದನ್ನ ನಾವ್ ಈಗ ಮಾಡಬಾರ್ದಾಗಿತ್ತು, ನಾನು ಲೇಟ್ ಮಾಡಿದೆ. ಜೂನ್ ಬಿಫೋರೇ ಹಾಕಿದ್ರೆ ಯಾವ ಗಿಡಗಳನ್ನು ಹುಳುಗಳನ್ನು ಬರ್ತಿರ್ಲಿಲ್ಲ. ದುಂಬಿಗಳು ಬಂದು ಅದ್ರಾಗ ಬಿದ್ದಾಗ ಆಟೋಮೆಟಿಕ್ಲಿ ನಿಮ್ಗೆ ಬರಲ್ಲ. ಹಂಗಿದೆ. ಈ ಒಂದ್ರ ನಂತರ ಒಂದ್ ಕಲ್ಕೊಳ್ತೀವಿ ಎಲ್ಲ. ಯಾಕಂದ್ರೆ ನಾವು ಒಂದೇ ಸಲ 100% ರೈತರು ಅಂತ ಹೇಳಕ್ಕಾಗಲ್ಲ. ಮಾಡ್ತಾ ಮಾಡ್ತಾ ಎಲ್ಲ ಬರುತ್ತೆ.